నీ వెంటే నేనుంటానేసయ్యా, నువ్వు ఉంటే నాకు చాలు యేసయ్యా, నీ వెంటే నేనుంటానేసయ్యా. బ్రతుకు నావా పలగినా కడలి పాలైనను, అలలు ములుచి వేసిన ఆశలు హనగారిన, బ్రతుకు నావా పలగిన కడలి పాలైనను, అలలు ములుచి వేసిన ఆశలు హనగారిన, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడు చాలయ్యా, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడు చాలయ్యా, నువ్వు ఉంటే నాకు చాలు యేసయ్యా, నీ వెంటే నేనుంటానేసయ్యా, నువ్వు ఉంటే నాకు చాలు యేసయ్యా, నీ వెంటే నేనుంటానేసయ్యా. ಆಮೇನ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಈ ದಿನದ ಸಭಾಸಾಲ ಪಾಠವನ್ನ ಕಲೀಲಿಕ್ಕೆ ಹೋಗೋಣ. ನಮ್ಮ ಜೊತೆಯಲ್ಲಿ ಸಹೋದರಿ ಶೋಭಾ ಕೇರವರು ಕಳೆದ ವಾರದ ಎಲ್ಲ ದಿನಗಳಲ್ಲಿ ಅದ್ಭುತಕರವಾಗಿ ದೇವರ ಮುಖಾಂತರವಾಗಿ ಪಾಠಗಳನ್ನ ನಡೆಸುತ್ತಾ ಬಂದಿದ್ದಾರೆ. ಕರ್ತನವ್ರನ್ನ ಆಶೀರ್ವಾದ ಮಾಡ್ಲಿ. ಈ ಸಾಯಂಕಾಲವೂ ಕೂಡ ಕರ್ತನು ಹೊರಟಿಗಿದ್ದು ಈ ದಿನದ ಪಾಠವನ್ನ ನಡೆಸಿ ಆತನ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಸಹೋದರಿ ಶೋಭಾ ಅವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸಹೋದರಿ ಶೋಭಾ ಅವರೇ, ಇದನ್ನ ಸಮಯ ಪಾಠಗಳನ್ನ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಣ್ಣ. ಬಂದಿರುವಂತಹ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದಂತಹ ನಾಮದಲ್ಲಿ ಸುಸ್ವಾಗತವನ್ನ ಬಯಸ್ತೇನೆ. ಇವತ್ತಿನ ದಿನ ಗುರುವಾರದ ಪಾಠ 10 ಆಜ್ಞೆಗಳು ದೇವರು ನಮಗೆ ಮಾಡಿದ ವಾಗ್ದಾನ ಎಂಬುದಾಗಿ. 10 ಆಜ್ಞೆಗಳು ಕೂಡ ಒಂದೊಂದು ವಾಗ್ದಾನವನ್ನ ನಮ್ಗೆ ತಿಳಿಸುವಂತದ್ದಾಗಿದೆ. ಅದನ್ನ ಯಾವ ರೀತಿಯಾಗಿ ನಾವು ಕೈಗೊಳ್ಬೇಕು, ಯಾವ ರೀತಿಯಾಗಿ ಕೈಗೊಂಡ್ರೆ ಯಾವ ರೀತಿಯಾದಂತಹ ಆಶೀರ್ವಾದ ಸಿಗುತ್ತೆ, ಅದೆಲ್ಲವನ್ನ ಕೊನೆ ಪಾಠದಲ್ಲಿ ನಾವೇನ್ ಮಾಡ್ತೀವಿ, ಕಲಿತಾ ಹೋಗ್ತೀವಿ. ಇವತ್ತಿನ ದಿನದಲ್ಲಿ ರೋಮಾಪುರದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 20ರಿಂದ 24ನೇ ವಚನವನ್ನ ನಾವು ಓದ್ಕೊಂಡ್ರೆ ಸಂಪೂರ್ಣವಾಗಿ ಇವತ್ತೇನ್ ಕಲಿತೀವೋ ಆ ಪಾಠದ ಸಂಪೂರ್ಣವಾದಂತ ತಿರುಳು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ರಿಂದ 24 ವಚನಗಳನ್ನ ನಾವು ನೋಡ್ಕೊಂಡ್ರೆ ಸಂಪೂರ್ಣವಾದಂತ ತಿರುಳು ಅದರಲ್ಲಿದೆ. ಅದು ಈ ರೀತಿಯಾಗಿರುತ್ತೆ. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ನೇಮ ನಿಷ್ಠೆಗಳನ್ನ ಅನುಸರಿಸಿ. ನೇಮ ನಿಷ್ಠೆಗಳು ಅಂದ್ರೆ ಯಾವ್ದು? ನಮ್ಗೆ ನೇಮ ನಿಷ್ಠೆಗಳನ್ನ ಹಾಕಿದ್ರಲ್ಲ, ಯಾವ್ದನ್ನ ಹಾಕಿದ್ರು? ಪಾಪ ಮಾಡದಂತ ಸಮಯದಲ್ಲಿ ಇಂತಿಂತ ಒಂದು ನೇಮ ನಿಷ್ಠೆಗಳನ್ನ ಅನುಸರಿಸಿ ಅದರ ಅನುಸಾರವಾಗಿ ಪ್ರಾಣಿಗಳ ಜೀವವನ್ನ ಕೊಟ್ಟು ಅದರ ರಕ್ತದಿಂದ ನಮ್ಗೆ ಶುದ್ಧೀಕರಣ ಆಗುತ್ತೆ ಎಂಬುದಾಗಿ ದೇವರು ನೇಮ ನಿಷ್ಠೆಗಳನ್ನ ಅನುಸರಿಸಿದ್ರಲ್ಲ, ಆ ನೇಮ ನಿಷ್ಠೆಗಳನ್ನ ಅನುಸರಿದ್ರಿಂದ ನಮ್ಗೇನಾಗೋದಿಲ್ಲ ಅಂತಂದ್ರೆ ಬಿಡುಗಡೆ ಉಂಟಾಗೋದಿಲ್ಲ, ನಿರ್ಣಯಿಸಲ್ಪಡುವುದಿಲ್ಲ. ಆ ಧರ್ಮಶಾಸ್ತ್ರದಿಂದ ನಮ್ಗೇನಾಗುತ್ತೆ ಅಂದ್ರೆ ಪಾಪದ ಹರಿವು ಉಂಟಾಗುತ್ತದೆ. ಪಾಪ ಇಂಥದ್ದೇ ಎಂಬುದಾಗಿ ಧರ್ಮಶಾಸ್ತ್ರ ನಮ್ಗೆ ಏನ್ ಮಾಡುತ್ತೆ, ತೋರಿಸುವಂತದ್ದಾಗಿದೆ. 21ನೇ ವಚನ ಹೀಗೆ ಹೇಳುತ್ತೆ, ಈಗಲಾದ್ರೂ ದೇವರಿಂದ ದೊರಕಿರುವ ನೀತಿಯು ಧರ್ಮಶಾಸ್ತ್ರಗಳಿಲ್ಲದೆ ಪ್ರಕಟವಾಗಿದೆ ಎಂಬುದಾಗಿ. ಧರ್ಮಶಾಸ್ತ್ರ ಅಂತಂದಾಗ ಎಲ್ರು ತಪ್ಪಾಗಿ ಭಾವಿಸ್ಬೇಡಿ. ಧರ್ಮಶಾಸ್ತ್ರ ಅಂತಂದಾಗ 10 ಆಜ್ಞೆಗಳು ಅನ್ನೋದನ್ನ ಬಿಟ್ಬಿಡ್ರಿ ನೀವು. ಧರ್ಮಶಾಸ್ತ್ರ ಅಂದ್ರೆ ಮೋಶೆಯ ಸೆರೆಮೋನಿಯಲ್ ಲಾನು ಕೂಡ ಈ ಒಂದು ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಧರ್ಮಶಾಸ್ತ್ರ ಎಂಬುದಾಗಿ ಪೌಲನು ಬರೆದಿರೋದನ್ನ ನಾವು ನೋಡ್ತೀವಿ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಯಿಂದಲೂ ಸಾಕ್ಷಿಗೊಂಡಿರುತ್ತದೆ. ಈ ಒಂದು
ನೀತಿ ಯಾವುದು? ಈ ನೀತಿ ಧರ್ಮಶಾಸ್ತ್ರಗಳಿಲ್ಲದೆ ನಮ್ಗೆ ಹೇಗೆ ಪ್ರಕಟವಾಗುತ್ತೆ? ಈ ನೀತಿಯನ್ನ ಮೋಶೆ ಮತ್ತು ಎಲ್ಲ ಪ್ರವಾದಿಗಳು ನಮಗೆ ಯಾವ ರೀತಿಯಾಗಿ ತಿಳಿಸ್ತಾರೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಆ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಯೇಸು ಕ್ರಿಸ್ತನನ್ನ ನಾವು ನಂಬಬೇಕು, ಇದೇ ನೀತಿ. ಅದಕ್ಕೆ ಪೌಲನ್ ಹೇಳ್ತಾನಲ್ಲ, ಬಾಯಿಂದ ಹರಕೆ ಮಾಡಿ ಹೃದಯದಿಂದ ನಂಬುದು ನಮ್ಗೇನಾಗುತ್ತೆ? ರಕ್ಷಣೆ ಮತ್ತೆ ನೀತಿ ಸಿಕ್ಕುತ್ತೆ ಎಂಬುದಾಗಿ ಹೇಳ್ತಾನಲ್ಲ. ಅದೇ ನಮಗೆ ಇವತ್ತಿನ ದಿನದಲ್ಲಿ ನಾವು ನೀತಿವಂತರಾಗ್ಬೇಕು ಅಂತಂದ್ರೆ ನಂಬಿಗಸ್ತನಾದಂತ ಯೇಸು ಕ್ರಿಸ್ತನ ಮೇಲೆ ನಾವೇನ್ ಮಾಡ್ಬೇಕು? ನಂಬಿಕೆ ಇಡಬೇಕು. ಆತನೇ ನಮಗೆ ನೀತಿ ನಿರ್ಣಯ. ಆತನಿಂದಲೇ ನಮ್ಗೇನಾಗುತ್ತೆ? ನೀತಿವಂತರು ಎಂಬುವಂಥದ್ದು ನಮ್ಗೆ ಸಿಕ್ಕುವಂಥದ್ದಾಗಿದೆ. ಅದರಿಂದ ನೀತಿವಂತರು ನಂಬಿಕೆಯಿಂದಲೇ ಬದುಕೋನು ಎಂಬುವಂತ ವಿಚಾರವನ್ನು ನಾವು ಕಲಿಯುವಂತವರಾಗಿದ್ದೇವೆ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ದೇವರ ಮಹಿಮೆ ಅಂದ್ರೇನು? ದೇವರ ಮಹಿಮೆ ಅಂದ್ರೇನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಮಹಿಮೆ 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 ಅಂತ ಹೇಳ್ತೀವಿ. ಮಹಿಮೆ ಅಂತಂದ್ರೇನು? ಮಹಿಮೆ ಅನ್ನೋದಕ್ಕೆ ನಾವು ಧರ್ಮೋಪದೇಶ ವಿಮೋಚನಾ ಕಾಂಡ 34ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ದೇವರ ಮಹಿಮೆ ಏನು ಅಂತ ನಾವು ತಿಳ್ಕೊಬಿಟ್ರೆ ಆಗೇನಾಗ್ತೀವಿ? ಆ ಮಹಿಮೆಯನ್ನ ನಾವು ಕ್ರಿಸ್ತನ ಮುಖಾಂತರವಾಗಿ ಹೊಂದ್ಕೊಳ್ಬಹುದು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ಕೊಡುವಂತದ್ದಾಗಿದೆ. 34ನೇ ಅಧ್ಯಾಯ ವಿಮೋಚನಾ ಕಾಂಡ 34ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. ಅಲ್ಲಿ ದೇವರ ಮಹಿಮೆಯನ್ನ ನಾವು ನೋಡೋಣ. ಇಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾನೆ, 34ನೇ ಅಧ್ಯಾಯ 6ನೇ ವಚನದಲ್ಲಿ, ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೆಂದ್ರೆ, ಯೆಹೋವ ಕನಿಕರವು ದಯೆಯುಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯುಳ್ಳವನು, ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು, ದೋಷಾಪರಾಧಗಳನ್ನ ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ಇಲ್ಲಿ ದೇವರ ಮಹಿಮೆಯನ್ನ ಏನ್ ಮಾಡ್ತಾನೆ? ಮೋಶೆ ನೋಡುವಂತವನಾಗಿದ್ದಾನೆ. ದೇವರ ಮಹಿಮೆ, ಆತನ ಮಹಿಮೆಯನ್ನ ಹೊಂದದೆ ಎಲ್ಲರೂ ಏನಾಗಿದ್ದಾರೆ? ನಾಶವಾಗಿ ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ರೋಮಾಪುರದ ಬರೆದ ಪತ್ರಿಕೆ ಮತ್ತೊಂದು ಸಾರಿ ಓದೋಣ. ಏನಂತ ಹೇಳುತ್ತೆ ಅಂತಂದ್ರೆ, ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡೋದ್ರಿಂದ ದೇವರ ಗುಣಾತಿಶಯ ನಮ್ಮಲ್ಲಿಲ್ಲ. ದೇವರ ಮಹಿಮೆ ಅಂತಂದ್ರೆ ಆತನ ಗುಣಾತಿಶಯಗಳು. ಆತನ ಗುಣಾತಿಶಯಗಳನ್ನ ನಾವೇನ್ ಮಾಡಿದೀವಿ? ನಮ್ಮ ಮೂಲ ಪಿತೃವಾದಂತಹ ಆದಾಮನು ಸೈತಾನನ ಮಾತನ್ನ ಕೇಳಿ ಏನ್ ಮಾಡಿದ್ದೇವೆ? ನಮ್ಮ ದೇವರ ಗುಣಾತಿಶಯಗಳನ್ನ ನಾವು ಕಳ್ಕೊಂಡಿದ್ದೀವಿ. ಎಲ್ಲರೂ ಪಾಪ ಮಾಡಿದ್ದೇವೆ, ಅದ್ರ ನಿಮಿತ್ತವಾಗಿ ದೇವರ ಮಹಿಮೆ ಎಂಬುವಂತ ಆತನ ಗುಣಾತಿಶಯಗಳು ನಮ್ಮ ಹತ್ರ ಇಲ್ಲ. ಅದರಿಂದ ಅವರು ನೀತಿವಂತರೆಂದು ನಿರ್ಣಯವನ್ನು ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ. ನಾವು ಇವತ್ತಿನ ದಿನದಲ್ಲಿ ದೇವರ ಮಹಿಮೆಯನ್ನು ಹೊಂದ್ಕೊಳ್ಳೋದು ಅಥವಾ ನೀತಿವಂತರೆಂಬ ನಿರ್ಣಯನ ಹೊಂದೋದು ಯಾವುದರಿಂದ ಅಂತಂದ್ರೆ ದೇವರ ಉಚಿತಾರ್ಥವಾದಂತ ಕೃಪೆ. ಆ ಉಚಿತಾರ್ಥವಾದಂತ ಕೃಪೆ ಯಾವುದು ಅಂತಂದ್ರೆ ಯೇಸು ಕ್ರಿಸ್ತನು. ಈತನು ಪರಲೋಕ ರಾಜ್ಯಕ್ಕೆ ಅಮೂಲ್ಯನಾದಂತ ಯೇಸು ಕ್ರಿಸ್ತನನ್ನ ತಂದೆ ಆದಂತ ದೇವರು ನಮಗೋಸ್ಕರ ಏನ್ ಮಾಡಿದಾನೆ? ಪಾಪ ಸ್ವರೂಪಿಯಾಗಿ ಮಾಡಿದ್ದಾನೆ. ಯಾವನು ತನ್ನನ್ನ ತಾನು ತಗ್ಗಿಸ್ಕೊಂಡು ಧರ್ಮಶಾಸ್ತ್ರವನ್ನ ಕೈಗೊಂಡು 10 ಆಜ್ಞೆಗಳಿಗೆ ಅಧೀನರಾಗಿ ದೇವರ ಆಜ್ಞೆಗಳನ್ನ ಪರಿಪಾಲಿಸ್ತಾ ದೇವರ ಮಹಿಮೆಯನ್ನ ಸಾರದ್ನೋ ಆತನಿಂದ ಮಾತ್ರ ನಾವು ನೀತಿವಂತರಾಗ್ಲಿಕ್ಕೆ ಸಾಧ್ಯ. ನೋಡೋಣ ಎಲ್ಲಿತ್ತು ಆ ಮಹಿಮೆ ಎಂಬುದಾಗಿ ನೋಡುವಾಗ, ಯಾವ ರೀತಿಯಾಗಿ ಕ್ರಿಸ್ತನು ನಮಗೆ ಮಹಿಮವಂತನಾಗಿದ್ದಾನೆ, ಯಾವ ರೀತಿಯಾಗಿ ಮಹಿಮೆ ಉಳ್ಳವನು ಎಂಬುದಾಗಿ ನೋಡುವಾಗ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವು ನೋಡ್ತೀವಿ. ಏನಂತ? ಆ ವಾಕ್ಯವೆಂಬುವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ದೇವರು ಏನಾಗಿದ್ದಾನೆ? ಆತನು ಕೃಪೆಯಿಂದ ತುಂಬಿದ್ದಾನೆ. ಆತನು ತಂದೆಯಾದಂತ ದೇವರು ಕೂಡ ಸತ್ಯದಿಂದ ತುಂಬಿದ್ದಾನೆ. ಮಗನು ಹೇಗಿದ್ದಾನೆ? ಮಗನು ತಂದೆ ಹೇಗಿದ್ದಾನೋ ಅದೇ ರೀತಿಯಾಗಿ ಮಗನು ಕೂಡ ಕೃಪೆಯಿಂದಲೂ ಸತ್ಯದಿಂದಲೂ ಏನ್ ಮಾಡಿದ್ದಾನೆ? ನಮ್ ಕೃಪೆ ಅನ್ನುವಂತ ಸಮಯದಲ್ಲಿ ಪ್ರೀತಿ, ಸತ್ಯ ಅಂತಂದ್ರೆ ಆತನೇ ಸತ್ಯವಂತನು, ಆತನೇ ಸೃಷ್ಟಿಕರ್ತನು ಎಂಬುವಂಥದನ್ನ ನಮಗೇನ್ ಮಾಡ್ತದೆ? ತಿಳಿಸುವಂತದ್ದಾಗಿದೆ.
ಅದರಿಂದ ಯೇಸು ಕ್ರಿಸ್ತನು ತಂದೆಯ ಮಹಿಮೆಯನ್ನ ಈ ಲೋಕಕ್ಕೆ ತಿಳಿಸ್ಲಿಕ್ಕೋಸ್ಕರ ಬಂದ ನಿಮಿತ್ತವಾಗಿ ಆತನ ನಿಮಿತ್ತವಾಗಿ ಮಾತ್ರ ನಾವು ನೀತಿವಂತರು ಎಂಬುವಂತ ನೀತಿ ನಿರ್ಣಯವನ್ನ ಹೊಂದಲಿಕ್ಕೆ ಸಾಧ್ಯ. ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು, ನಮ್ಮಿಂದಲ್ಲ. ಕುರಿಗಳು, ಓತಗಳು ಅಥವಾ ಪಾರಿವಾಳ ಇನ್ನಿತರ ಜೀವಿಗಳಿಂದ ನಮಗೇನಾಗೋದಿಲ್ಲ, ಬಿಡುಗಡೆ ಆಗೋದಿಲ್ಲ. ನಮಗೆ ಬಿಡುಗಡೆ ಆಗೋದು ಯಾವುದು ಅಂತಂದ್ರೆ ಕ್ರಿಸ್ತೇಸುವಿನಿಂದ ಆದಂತ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ನೋಡ್ರಿ, ಕ್ರಿಸ್ತೇಸುವಿನಿಂದ ಆದಂತ ಪಾಪ ವಿಮೋಚನೆಯ ಮೂಲಕವಾಗಿ ಏನಾಗಿದೆ, ನಮಗೆ ಬಿಡುಗಡೆ ಸಿಕ್ಕುವಂತದ್ದಾಗಿದೆ. ಈಗ ನೋಡೋಣ, ಮೋಶೆಯ 10 ಆಜ್ಞೆಗಳನ್ನು ವಿವರಿಸುವುದಕ್ಕೆ ಇಬ್ರಿಯ ಭಾಷೆಯಲ್ಲಿ ಏನಂತ ಅಂತಾರೆ, ದಬರೀನ್ ಎಂಬ ಶಬ್ದವನ್ನ ಉಪಯೋಗಿಸ್ತಾ ಇದ್ದಾರೆ. ದಬರ್ ಅಂತಂದ್ರೆ ಏಕವಚನ, ದಬರೀನ್ ಎಂಬುದಾಗಿ ಹೇಳುವಾಗ ಬಹುವಚನ. ಇದಕ್ಕೆ ವಾಗ್ದಾನ ಎಂಬ ಅರ್ಥವೂ ಕೂಡ ಇದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ವಿಮೋಚನಾ ಕಾಂಡ 28ನೇ ಅಧ್ಯಾಯದಲ್ಲಿ ದೇವ್ರು ಏನ್ ಹೇಳ್ತಾನೆ, ದೇವ್ರು ಏನ್ ಹೇಳ್ತಾನೆ ಎಂಬುದನ್ನ ನಾವು ಮನಗಾಣ್ಬೇಕು. ವಿಮೋಚನಾ ಕಾಂಡ 34ನೇ ಅಧ್ಯಾಯ 28ನೇ ವಚನದಲ್ಲಿ, ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಹಗಲಿರುಳು 40 ದಿನ ಇದ್ದನು. ಅವನು ಏನು ಕುಡಿಲಿಲ್ಲ, ಏನು ಊಟ ಮಾಡ್ಲಿಲ್ಲ. ದೇವ್ರು ಏನ್ ಮಾಡ್ತಾ ಇದ್ ಮೋಶೆ ಏನ್ ಮಾಡ್ತಾ ಇದ್ದಾನೆ, ತಂದೆ ಆದಂತ ದೇವರ ಸನ್ನಿಧಾನದಲ್ಲಿದ್ದಾನೆ ಸಿನಾಯಿ ಬೆಟ್ಟದಲ್ಲಿ. ಆತ 40 ದಿನಗಳ ಕಾಲ ಉಪವಾಸವಿದ್ದಾನೆ. ಉಪವಾಸ ಇದ್ದಾಗ ಯಾವುದೇ ರೀತಿಯಾದಂತ ದೇವರ ಸನ್ನಿಧಾನದಲ್ಲಿ ಅವನು ಯಾವುದನ್ನು ಕುಡಿದಿಲ್ಲ, ಊಟ ಮಾಡಿಲ್ಲ. ಆಗ ಸ್ವತಃ ದೇವ್ರೆ ಏನ್ ಮಾಡ್ತಾ ಇದ್ದಾನೆ, ಆ 2 ಕಲ್ಲಿನ ಹಲಿಗೆಗಳ ಮೇಲೆ ಏನ್ ಮಾಡ್ತಾ ಇದ್ದಾನೆ, ತನ್ನ ಬೆರಳಿನಿಂದ ದೇವರ ಆಜ್ಞೆಗಳನ್ನ, ತನ್ನ ಗುಣಾತಿಶಯಗಳನ್ನ ಏನ್ ಮಾಡ್ತಾ ಇದ್ದಾನೆ, ಬರುವಂತದನ್ನ ನಾವು ನೋಡ್ತೀವಿ. ಮತ್ತೆ ನಾವು ಇನ್ನೆಲ್ಲಿ ನೋಡ್ತೀವಿ ವಿಚಾರವನ್ನ ಅಂತಂದ್ರೆ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನೀವು ಆಚರಿಸಬೇಕೆಂದು ಆತನು ನೇಮಿಸಿರುವ ನಿಬಂಧನೆಯನ್ನ, ಅಂದ್ರೆ 10 ಆಜ್ಞೆಗಳನ್ನ ನಿಮಗೆ ವಿವರಿಸಿ 2 ಕಲ್ಲಿನ ಹಲಿಗೆಗಳ ಮೇಲೆ ಬರ್ತೀನಲ್ಲ. ಯಾರು ಬರೀತಾ ಇದ್ದಾರೆ ಇದನ್ನ? ಧರ್ಮೋಪದೇಶ ಕಾಂಡದಲ್ಲಿ ಯಾರು ಹೇಳ್ತಾ ಇದ್ದಾರೆ? ಮೋಶೆ ತನ್ನ ಜನರಾದಂತ ಇಸ್ರಾಯೇಲರಿಗೆ ಕಾನಾನ್ ದೇಶಕ್ಕೂ ಹೋಗ್ಲಿಕ್ಕೂ ಮೊದಲಾಗಿ ಮತ್ತೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ನಾನ್ ಬರೆದು ಕೊಟ್ಟದ್ದಲ್ಲ, ಆ ಕಲ್ಲಿನ ಹಲಗೆಗಳ ಮೇಲೆ ನಾನ್ ಬರ್ದಿದ್ದಲ್ಲ. ಸ್ವತಃ ದೇವರೇ ನಿಮ್ಮನ್ನ ದಾಸತ್ವದಿಂದ ಬಿಡಿಸ್ಕೊಂಡ್ ಬಂದಂತ ದೇವರೇ ಏನ್ ಮಾಡಿದಾನೆ, ನಿಮ್ಗೆ 10 ಆಜ್ಞೆಗಳನ್ನ ಆ 2 ಕಲ್ಲಿನ ಹಾಲಿಗೆಗಳ ಮೇಲೆ ಕೆತ್ತಿಸಿ ಕೊಟ್ನಲ್ಲ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ಯೆಹೋವನ ಬೆಟ್ಟದ ಮೇಲೆ ಅಗ್ನಿ ಜ್ವಾಲೆಯೊಳಗಿಂದ ನೀವು ಸಭೆ ಕೂಡಿದ ದಿನದಲ್ಲಿ ನಿಮ್ಮ ಸಂಗಡ ಹೇಳಿದ ಮಾತುಗಳನ್ನು, ಅಂದರೆ ಆ 10 ಕಟ್ಟಳೆಗಳನ್ನೇ ಆತನು ಮೊದಲಿನಂತೆಯೇ ಆ ಹಲಿಗೆಗಳ ಮೇಲೆ ಬರ್ದನು. ನೋಡ್ರಿ, ಆಜ್ಞೆಗಳನ್ನ ಮೋಶೆ ತೆಗೆದುಕೊಂಡು ಬಂದಿದ್ದಾನೆ. ಇಲ್ಲಿ ಕೆಳಗೆ ಏನ್ ಮಾಡ್ತಾ ಇದ್ದಾರೆ, ಇವರು ಇಸ್ರಾಯೇಲರು ಉತ್ಸವವನ್ನ ಮಾಡ್ಕೊಂಡು ಬಸವನ್ನ ಪೂಜೆ ಮಾಡ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಮೋಶೆ ನೋಡಿ ಅದನ್ನ ಹೊಡೆದಾಕಿದ್ದಾನೆ. ಮೋಶೆಗೆ ಸ್ವಾಮಿ ಹೇಳ್ತಾ ಇದ್ದಾನೆ, ಮತ್ತೆ 2 ಕಲ್ಲಿನ ಹಲಿಗೆಗಳನ್ನ ತೆಗೆದುಕೊಂಡ್ ಬಾ, ನಾನು ಹಿಂದೆ ಬರೆದ ಆ 10 ಆಜ್ಞೆಗಳನ್ನ ಮತ್ತೆ ನಾನು ನಿನಗೆ ಬರೆದು ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಅದೇ ಆಜ್ಞೆ, ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲದೆ ತಂದೆಯಾದಂತ ದೇವರು ಆ ಒಂದು ಜವಾಬ್ದಾರಿಯನ್ನ ಮೋಶೆಗೆ ಒಪ್ಪಿಸ್ದೆ. ಸ್ವತಃ ನನ್ನ ಆಜ್ಞೆಗಳನ್ನ ನನ್ನ ಆಜ್ಞೆಗಳನ್ನ ನನ್ನ ವಿಚಾರವಾಗಿ ನಾನ್ ಬರ್ಕೊಳ್ಬೇಕಾದ್ರೆ ನನ್ನ ಬಗ್ಗೆ ನಾನು ಮಾತ್ರ ಚೆನ್ನಾಗಿ ಗೊತ್ತಿರ್ತದೆ. ಹಾಗೆ ದೇವರ ಗುಣಾತಿಶಯಗಳನ್ನ ಮೋಶೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಸ್ವಾಮಿ ಏನ್ ಮಾಡ್ತಾನೆ, ನಾನೇ ನನ್ನ ಗುಣಾತಿಶಯಗಳನ್ನ ಮತ್ತೆ ನಿನಗೆ ಬರೆದು ಕೊಡ್ತೀನಿ, ನೀನ್ ತೆಗೆದುಕೊಂಡು ಬಾ ಎಂಬುದಾಗಿ ದೇವ್ರ ಏನ್ ಮಾಡ್ತಾನೆ, ಮೋಶೆಯನ್ನ ಕರೆದು ಮತ್ತೆ ಅದೇ ಆಜ್ಞೆಗಳನ್ನ ಮೋಶೆ ಹೊಡೆದು ಬಿಟ್ಟಂತ ಅದೇ ಆಜ್ಞೆಗಳನ್ನ ಮತ್ತೆ ಅದೇ ರೀತಿಯಾಗಿ ಅದೇ ಅಂತದ್ದೇ ಕಲ್ಲಿನ ಮೇಲೆ ಮತ್ತೆ ಏನ್ ಮಾಡ್ತಾನೆ, ದೇವರು ಏನ್ ಮಾಡ್ತಾನೆ, ಆ ದಶಾಜ್ಞೆಗಳನ್ನ ಬರೆಯುವಂತದನ್ನ ನೋಡ್ತೀವಿ. ನೋಡ್ರಿ, ಒಂದು ಚೂರು ವ್ಯತ್ಯಾಸವಿಲ್ಲದೆ ಅದೇ ಆಜ್ಞೆಗಳನ್ನ ಸ್ವಾಮಿ ಮತ್ತೆ ಬೇರೆ ಕಲ್ಲಿನ ಹಲಿಗೆಗಳ ಮೇಲೆ ಬರಿತಾ ಇದ್ದಾನೆ ಅಂತಂದ್ರೆ ದಶಾಜ್ಞೆಗಳು ಎಷ್ಟು ಪ್ರಾಮುಖ್ಯವಾಗಿದೆ, ಆತನ ಗುಣಾತಿಶಯಗಳನ್ನ ನಾವು ಹೇಗ್ ಕಂಡುಕೊಳ್ಬೇಕು ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಯಾವ ಕಾರಣದಿಂದ ದೇವರು ನಮಗೆ ಅವತ್ತಿನಲ್ಲಿ ಇಸ್ರಾಯೇಲರು ಕೊಟ್ನು, ಇಂದು 10 ಆಜ್ಞೆಗಳನ್ನ ಯಾಕೆ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ? ಅಂದು ಇಸ್ರಾಯೇಲರಿಗೆ ಕೊಟ್ನು, ಯಾಕೆ ಕೊಟ್ನು? ಇಂದು ಅದನ್ನೇ ನಮ್ಮನ್ನ ಪಾಲಿಸು ಅಂತ ಹೇಳ್ತಾನೆ, ಯಾಕೆ ಪಾಲಿಸು ಅಂತ ಹೇಳ್ತಾನೆ ಎಂಬುದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನೀವು ಈಗ ಇರುವುದಕ್ಕಿಂತಲೂ ಹೆಚ್ಚಾಗಿ ಹೆಚ್ಚಬೇಕು, ನಾವು ನಕ್ಷತ್ರದಷ್ಟಾಗ್ಬೇಕು, ಸಮುದ್ರದ ಮರಳಿನ ಉಸುವಿನ ಉಪಾಯದಲ್ಲಿ ನಾವು ಬರಬೇಕು.
ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾನೆ, ನಮ್ಗೆ ಆಜ್ಞೆಗಳನ್ನ ಕೊಟ್ಟಿದ್ದಾನೆ. ಯಾವಾಗ ನಾವು ಇಂಥ ಒಂದು ಆಜ್ಞೆಯನ್ನ ಮೀರಿ ಹೋಗ್ತೀವೋ ಆಗ ಸ್ವಾಮಿ ಸ್ವತಃ ಆತನೇ ನಮ್ಮನ್ನ ಸಂಹಾರ ಮಾಡ್ಲಿಕ್ಕೆ ನಿಂತುಕೊಳ್ತಾನೆ. ಯಾವಾಗ ಆತನ ಆಜ್ಞೆಗಳನ್ನ ಕೈಗೊಂಡು ನಾವು ಮುಂದೆ ನಡೀತಾ ಹೋಗ್ತೀವೋ ಆಗ ದೇವ್ರ ಏನ್ ಮಾಡ್ತಾನೆ, ಆ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತ ನಮ್ಮನ್ನ ಏನ್ ಮಾಡ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ. ನೋಡ್ರಿ 128ನೇ ಕೀರ್ತನೆ 1ನೇ ಅಧ್ಯಾಯನ ಸ್ವಲ್ಪ ಓದೋಣ. ಯಾಕೆಂದ್ರೆ ನಾನು ಯಾಕೆ ಈ ವಾಕ್ಯಗಳನ್ನ ಕೊಡ್ತಾ ಇದ್ದೀನಿ ಅಂತಂದ್ರೆ, ದೇವ್ರ ವಾಕ್ಯ ನಮಗೆ ಎಷ್ಟು ರೀತಿಯಲ್ಲಿ ಬೆನಿಫಿಟ್ ಆಗಿದೆ, ಎಷ್ಟು ಆಶೀರ್ವಾದವನ್ನ ಕೊಡುವಂತದ್ದಾಗಿದೆ. ಈ ಲೋಕದಲ್ಲಿ ಎಲ್ಲವನ್ನ ಹುಡುಕ್ತಾ ಹೋಗ್ತೀವಿ, ನಿಜವಾಗ್ಲೂ ಯಾವ್ದನ್ನ ನಾವು ಹುಡುಕ್ತಿವೋ, ಯಾವ್ದನ್ನ ಹುಡುಕ್ಬೇಕೋ ಅದನ್ನ ಬಿಟ್ಟು ಬೇರೆ ಎಲ್ಲದ್ರಿಂದಲೇ ಹೋಗಿ ನಾವೇನ್ ಮಾಡ್ತೀವಿ, ಅಂತ್ಯವನ್ನ ನೋಡ್ತಾ ಇದೀವಿ. ನಮ್ಮ ಜೀವಿತ ಅರ್ಧಾಯಸ್ಸಿನಲ್ಲೇ ಮುಗ್ದೋಗ್ತಾ ಇದೆ. ಅದು ದೇವ್ರ ವಾಕ್ಯ ಏನಂತ ಹೇಳುತ್ತೆ ಅಂತಂದ್ರೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಮುಂದೆ ಕೇಳುತ್ತೆ, ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸು. ನಾವು ಧನ್ಯರಾಗ್ಬೇಕು ಅಂದ್ರೆ, ಬ್ಲೆಸ್ಸಡ್, ಇಂಗ್ಲಿಷ್ ಅಲ್ಲಿ ಹೇಳುತ್ತೆ ಬ್ಲೆಸ್ಸಡ್. ನಾವು ಆಶೀರ್ವದಿಸಲ್ಪಟ್ಟವ್ರಾಗ್ಬೇಕು ಅಂದ್ರೆ ಮೊದಲನೇದಾಗಿ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತವ್ರಾಗಿರ್ಬೇಕು, ಆತನ ಆಜ್ಞೆಗಳನ್ನ ಹುಡುಕುವಂತವ್ರಾಗಿರ್ಬೇಕು, ಪೂರ್ಣ ಮನಸ್ಸಿನಿಂದ ಆತನನ್ನ ಹುಡುಕುವಂತವ್ರಾಗಿರ್ಬೇಕು. ಅದಕ್ಕೆ ಯಾವಾಗ ಈ ರೀತಿಯಾದಂತಹ ಜೀವಿತವನ್ನ ನಾವು ಆರಿಸ್ಕೊಳ್ತೀವೋ ಆಗ ಆ ದೇವ್ರು ಏನ್ ಮಾಡ್ತಾನೆ, ನಮಗೆ ತನ್ನ ಆಶೀರ್ವಾದವನ್ನ ಕೊಟ್ಟು ನಮ್ಮನ್ನ ಮರಳಿನ ಉಪಾಯದಲ್ಲಿ ಹೆಚ್ಚಿಸ್ತಾನೆ, ನಕ್ಷತ್ರಗಳ ಉಪಾಯದಲ್ಲಿ ನಮ್ಮನ್ನ ಏನ್ ಮಾಡ್ತಾನೆ, ಹೆಚ್ಚಿಸ್ತಾನೆ. ಆತನ ಆಶೀರ್ವಾದ ನಮಗೇನಾಗುತ್ತೆ, ಸದಾ ಕಾಲವು ಇರುವಂತದ್ದಾಗಿದೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀವು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದ್ರೆ ನಾನು ನಿಮ್ಗೆ ಈ ರೀತಿಯಾದಂತಹ ಆಶೀರ್ವಾದವನ್ನ ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 3ನೇ ವಚನದಲ್ಲಿ ಏನಂತ ಹೇಳುತ್ತೆ ಅಂತಂದ್ರೆ, ಆದ್ರೆ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವಂತ ದೇಶದಲ್ಲಿ ನಿಮ್ಮನ್ನ ಸೇರಿಸಿದಾಗ ನೀವು ಈ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು, ಲಕ್ಷ್ಯವಿಟ್ಟು ಕೈಗೊಂಡು ನಡಿಬೇಕು ಅಂತ ಹೇಳಲ್ಲ, ಲಕ್ಷ್ಯವಿಡ್ಬೇಕು. ಲಕ್ಷ್ಯವಿಟ್ಟು ನೀವೇನ್ ಮಾಡ್ಬೇಕು, ಈ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ಅರಣ್ಯದಲ್ಲಿ ಮಾತ್ರ ಅಲ್ಲ, ಅರಣ್ಯದಲ್ಲಿ ಮಾತ್ರ ಹೇಳಿ ಸ್ವಾಮಿ ಮತ್ತೆ ಕಾನಾನ್ ದೇಶಕ್ಕೆ ಹೋದಾಗ ನೀವು ನನ್ನನ್ನ ತಿರಸ್ಕರಿಸಿ ಅಂತ ಹೇಳಿಲ್ಲ. ದೇವ್ರು ಹೇಳ್ತಾನೆ, ಇವರು ಕಬ್ಬುಳ್ಳವರು, ಅಲ್ಲಿ ಹೋಗಿ ಮದ ಹೇರಿ ನನ್ನ ಆಜ್ಞೆಗಳನ್ನ ಇವರು ಮರ್ತು ಬಿಡ್ತಾರೆ, ಅದಕ್ಕೆ ಇವರಿಗೆ ಬೋಧಿಸು ಎಂಬುದಾಗಿ ಸ್ವಾಮಿ ಮತ್ತೆ ಆ ಕಾನಾನಿನ ಗಡಿಯಲ್ಲಿ ಮೋಶೆಯ ಮುಖಾಂತರವಾಗಿ ಆತನು ಕೊಟ್ಟಂತ 10 ಆಜ್ಞೆಗಳನ್ನ ಮತ್ತೆ ಬೋಧಿಸ್ಲಿಕ್ಕೆ ಸ್ವಾಮಿ ಏನ್ ಮಾಡ್ತಾನೆ, ಮೋಶೆಗೆ ತಿಳಿಸುವಂತವನಾಗಿದ್ದಾನೆ. ಮತ್ತೆ ಏನಾಗುತ್ತೆ 9:28 ನಾವು ಏನ್ ನೋಡ್ತೀವಿ ಎಂಬುದಾಗಿ ನೋಡುವಾಗ, ಯಾವ ದೇಶದಿಂದ ನಮ್ಮನ್ನ ಬರಮಾಡಿದನೋ ಆ ದೇಶದವ್ರು ನೋಡ್ರಿ, ಯೆಹೋವನು ಅವ್ರನ್ನ ಯಾಕೆ ಕರ್ಕೊಂಡು ಹೋದ್ನು, ಐಗುಪ್ತ ದೇಶದಿಂದ ಸ್ವಾಮಿ ಇಸ್ರಾಯೇಲರನ್ನ ಕರ್ಕೊಂಡು ಬಂದಿದ್ದಾನೆ. ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ಕರ್ಕೊಂಡು ಬಂದು ಇಸ್ರಾಯೇಲರು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದಿಲ್ಲ ಅಂತಂದ್ರೆ ಅವ್ರನ್ನ ಆತನು ಸಂಹಾರ ಮಾಡ್ತಿದ್ವಿ. ಅದಕ್ಕೆ ಅನ್ಯ ಜನಾಂಗಗಳು ನೀವು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದಿಲ್ಲ ಅಂದ್ರೆ ಆತ ನಿಮ್ಮನ್ನ ಸಂಹಾರ ಮಾಡ್ತಾನೆ. ಅದನ್ನ ನೋಡಿದಂತ ಐಗುಪ್ತ ದೇಶದವರು ಅದನ್ನ ನೋಡಿದಂತ ಐಗುಪ್ತ ದೇಶದವರು ಏನಂತ ಹೇಳ್ತಾರೆ ಅಂತಂದ್ರೆ, ಅಯ್ಯೋ ಇಲ್ಲಿಂದ ಕರ್ಕೊಂಡು ಹೋದದು ಯೆಹೋವನು ಅವ್ರನ್ನ ಸಂಹಾರ ಮಾಡ್ಬೇಕೆಂಬುದಾಗಿ ಕೆಟ್ಟ ಆಲೋಚನೆಯಲ್ಲಿ ಬರಬಾರ್ದು. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಅವರು ಆ ವಿಚಾರವನ್ನ ತಪ್ಪಾಗಿ ತಿಳ್ಕೊಳ್ದ ರೀತಿಯಲ್ಲಿ ನೀವು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ, ನೀವು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದಾಗ ನಾನ್ ನಿಮ್ಮನ್ನ ಆಶೀರ್ವದಿಸ್ತೇನೆ, ನಿಮ್ಮನ್ನ ಬಲಪಡಿಸ್ತೇನೆ, ನಿಮ್ಮನ್ನ ಸಂರಕ್ಷಿಸ್ತೇನೆ ಎಂಬುದಾಗಿ ಸ್ವಾಮಿ ಏನ್ ಮಾಡಿದಾನೆ, ನಮಗೆ ವಾಗ್ದಾನ ಮಾಡಿ ಒಂದೊಂದು ಆಜ್ಞೆಯೂ ಕೂಡ ನಮ್ಗೆ ವಾಗ್ದಾನ. ಒಂದೊಂದು ಎಲೆನ್ ವೈಟ್ ಹೇಳ್ತಾರೆ, ಒಂದೊಂದು ಆಜ್ಞೆನೂ ಕೂಡ ಒಂದೊಂದು ಚಿನ್ನದ ಸರಪಳಿಯನ್ನ ಸೇರಿಸಿ ಕೂಡಿಸಿರುವಂತ ವಾಗ್ದಾನವಾಗಿದೆ. ಯಾವ ರೀತಿಯಾಗಿ ಚಿನ್ನದ ಚೈನು ಒಂದೊಂದಕ್ಕೊಂದು ಕೂಡ್ಕೊಂಡಿರ್ತೋ ಅದೇ ರೀತಿಯಾಗಿ ದೇವರ ಆಜ್ಞೆಗಳು ಕೂಡ ನಮಗೆ ಚಿನ್ನದ ಸರಪಣಿಯೋಪಾಯದಲ್ಲಿ ಕೂಡಿ ನಮ್ಮನ್ನ ರಕ್ಷಿಸ್ಲಿಕ್ಕೆ ಏನಾಗಿದೆ, ಅದು ನಿಲ್ಲುವಂತದಾಗಿದೆ. ನಮಗೆ ಬಾರ್ಡರ್, ಅದು ನಮ್ಮ ಸುತ್ತಲೂ ಬೇಲಿಯನ್ನ ಹಾಕಿದ್ದಾನೆ ಸ್ವಾಮಿ. ಅದರಿಂದ ಅದನ್ನ ನಾವೇನ್ ಮಾಡ್ಬೇಕಾಗಿದೆ, ಸರಿಯಾದಂತ ರೀತಿಯಲ್ಲಿ ಕೈಗೊಂಡಾಗ ಯೆಹೋಶುವನು ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 21ನೇ ವಚನದಲ್ಲಿ ಏನಂತ ಹೇಳುತ್ತೆ ಅಂದ್ರೆ, ಯಾರ್ಯಾರು ಆತನಿಗೆ ವಿಧೇಯರಾಗಿದ್ರೋ ಅವ್ರೆಲ್ಲ, ನಾವು ದೇವರ ಆಜ್ಞೆಗೆ ಅಂದು ಇಸ್ರಾಯೇಲರು ದೇವರಿಗೆ ವಿಧೇಯರಾಗಿದ್ರು,
ಯಾರ್ಯಾರು ಆಜ್ಞೆಗಳನ್ನ ಕೈಗೊಳ್ಳಿಲ್ವೋ ಅವ್ರೆಲ್ರು ಅರಣ್ಯದಲ್ಲಿ ಸತ್ತೋದ್ರು. ಯಾರ್ಯಾರು ಆಜ್ಞೆಗಳನ್ನ ಕೈಗೊಳ್ಳೋ ಮೋಶೆ ಮಾತನ್ನ ಕೇಳಿದ್ರೋ ಅವ್ರೆಲ್ಲ ಸಂತತಿನೂ ಕೂಡ ಏನಾಯ್ತು, ಆ ಇಸ್ರಾಯೇಲ್ ದೇಶಕ್ಕೆ ಬಂತು, ಕಾನಾನ್ ದೇಶಕ್ಕೆ ಬಂತು. ಕಾನಾನ್ ದೇಶಕ್ಕೆ ಬರುವಂತ ಸಮಯದಲ್ಲಿ ಅಲ್ಲಿ ಒಂದು ವಿಚಾರ ಆಗುತ್ತೆ. ಯೆಹೋಶುವನ ಸನ್ನಿಧಾನದಲ್ಲಿ ಯಾವುದೋ ಒಂದು ಜನಾಂಗ ಇವರಿಗೆ ಕಟ್ಟಿಗೆಗಳನ್ನ ಸೀಳ್ಕೊಡೋರು, ನೀರು ಹೊರೋರು, ಇವ್ರಿಗೆ ದಾಸರಾಗ್ತಾರೆ. ಯಾವಾಗ ದಾಸರಾಗ್ತಾರೆ ಇವರು? ಯಾವಾಗ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾರೋ ಆಗ ಸ್ವಾಮಿ ಏನ್ ಮಾಡ್ತಾನೆ, ಎಲ್ಲಾ ಜನಾಂಗಗಳಿಗೆ ನಮ್ಮನ್ನ ಶಿರಸ್ಸನ್ನಾಗಿ ಮಾಡ್ತಾನೆ. ಎಲ್ಲಾ ಜನಾಂಗಗಳಿಗೆ ಏನ್ ಮಾಡ್ತಾನೆ, ನಮ್ಮನ್ನ ಶಿರಸ್ಸನ್ನಾಗಿ ಮಾಡ್ತಾನೆ ಎಂಬುವಂತ ವಾಗ್ದಾನವನ್ನ ಸ್ವಾಮಿ ಏನ್ ಮಾಡಿದಾನೆ, ನಮ್ ಜೊತೆಗೆ ಮಾಡಿದಾನೆ. ಇದು 10 ಆಜ್ಞೆಗಳ ವಿಚಾರವಾಗಿ ನಾವು ಮನಗಾಣ್ಬೇಕಾದಂತ ಒಂದು ವಿಚಾರ. ಅದಕ್ಕೆ ಶ್ರೀಮತಿ ವೈಟಮ್ನವರು ಈ ರೀತಿಯಾಗಿ ಹೇಳ್ತಾರೆ, 10 ಆಜ್ಞೆಗಳು 10 ವಾಗ್ದಾನಗಳಿವೆ ಎಂದು ಅವುಗಳ ಕಾರ್ಯವಿಧಾನಗಳ ಬಗ್ಗೆ ತಿಳಿಸ್ತಾನೆ. ಒಂದೊಂದು ಕಾರ್ಯವನ್ನ ಮಾಡುತ್ತೆ ನಮ್ಮ ಜೀವಿತದಲ್ಲಿ. ನಾನು ವ್ಯಭಿಚಾರ ಮಾಡೋದಿಲ್ವೋ ಅದರ ಆಶೀರ್ವಾದ ನಾನು ಹೊಂದ್ತೀನಿ. ನಾನು ಕೊಲೆ ಮಾಡೋದಿಲ್ವೋ ಅದರ ಆಶೀರ್ವಾದವನ್ನು ನಾನು ಹೊಂದ್ತೀನಿ. ನಾನು ಮತ್ತೊಬ್ಬರ ವಸ್ತುವನ್ನ ಆಶಿಸೋದಿಲ್ವೋ ಅದ್ರ ಆಶೀರ್ವಾದವೂ ನನಗೆ ಸಿಗುತ್ತೆ. ನಾನು ನನ್ನ ದೇವರಾದಂತ ಯೆಹೋವನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿ ಶಕ್ತಿಯಿಂದ ಆರಾಧಿಸಿದ್ರೆ ಅದರ ಆಶೀರ್ವಾದವೂ ನನಗೆ ಸಿಗುತ್ತೆ. ಒಂದೊಂದು ಕೂಡ ಒಂದೊಂದು ಆಜ್ಞೆ ವಾಗ್ದಾನವಾಗಿ ದೇವ್ರು ಏನ್ ಮಾಡಿದಾರೆ, ನಮ್ಗೆ ಕೊಟ್ಟಿರುವಂತದನ್ನ ನಾವು ನೋಡ್ತೀವಿ. ಮತ್ತೆ 10 ಆಜ್ಞೆಗಳಿಂದ ಒಂದು ಬಂದ ವಾಗ್ದಾನವಾಗಿದೆ ಎಂದು ತಿಳಿದುಕೊಳ್ಳಬೇಕು. ಅವುಗಳು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತದೆ. ಸರಿಯಾದಂತ ಮಾರ್ಗ. ಈಗ ವ್ಯಭಿಚಾರ ಮಾಡಿದ್ರೆ ದೇಹಕ್ಕೆ ಹಾನಿಕರವಾದಂತ ಒಂದು ರೋಗವನ್ನ ನಾವು ಮಾಡ್ಕೊಳ್ತೀವಿ. ಕಳ್ತನ ಮಾಡಿದ್ರೆ ನಮ್ಮ ಹೆಸರು ಅವಮಾನಕ್ಕೊಳಗಾಗಿ ನಮ್ಮನ್ನ ಏನ್ ಮಾಡ್ತಾರೆ, ಜೈಲ್ಗೋ ಅಥವಾ ಬೇರೆ ಎಲ್ಲಗೋ ಯಾವುದೋ ರೀತಿಯಾಗಿ ನಾವೇನ್ ಮಾಡ್ತೀವಿ, ಅವಮಾನಕ್ಕೆ ಒಳಗಾಗ್ತೀವಿ. ಅಂಥದ್ರಿಂದ 10 ಆಜ್ಞೆಗಳು ನಮ್ಮನ್ನ ರಕ್ಷಿಸಿ ನಮಗೆ ಮಾನ ಬಹುಮಾನಗಳನ್ನ ಕೊಡುವಂತದ್ದಾಗಿದೆ. ಅದರಿಂದ ಅದರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಆಗ ದೇವರು ನಮಗೆ ಅದ್ಭುತ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಯಾವಾಗ ಅದ್ಭುತ ಕಾರ್ಯಗಳು ಯಾವಾಗ ಆಗುತ್ತೆ ನಮ್ಮ ಜೀವಿತದಲ್ಲಿ ಅಂತಂದ್ರೆ, ಅದ್ಭುತ ಕಾರ್ಯಗಳು ಅಂದ್ರೆ ಬೇರೆ ಅನ್ನಲ್ಲ, ನಮ್ಮೆಲ್ಲಾ ಕಷ್ಟ, ಸಂಕಟ, ದುಃಖ, ನೋವು, ನಿರಾಶೆಯಲ್ಲಿ ದೇವ್ರು ಏನ್ ಮಾಡಿದ್ರೆ ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮ್ ಜೊತೆಗೆ ಸದಾ ಇರುವಂತವನಾಗಿದ್ದಾನೆ. ಇದು ಅದ್ಭುತ ಕಾರ್ಯಗಳು. ಅದ್ಭುತ ಕಾರ್ಯಗಳು ಅಂದಾಕ್ಷಣಕ್ಕೆ ಬೇರೆ ಎಲ್ಲೋ ಏನೋ ಆಗೋಯ್ತು ಅದಲ್ಲ, ನಮ್ಮೆಲ್ಲರ ಪ್ರಾರ್ಥನೆಯನ್ನ ಕೇಳ್ತಾನೆ. ಆ ಕಷ್ಟಗಳಿಂದ ನಮ್ಮನ್ನ ಬಿಡಿಸಿ ನಮ್ಮ ಜೀವಿತವನ್ನ ತನ್ನ ಸ್ವಾಸ್ಥ್ಯಕ್ಕೆ ತೆಗೆದುಕೊಂಡು ತಾನೇ ನಾಯಕನಾಗಿ ನಡೆಸ್ತಾನೆ ಅನ್ನೋದೇ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಮತ್ತೆ ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ ಏನಂತ ಹೇಳುತ್ತೆ ಎಂಬುದಾಗಿ ನೋಡುವಾಗ, ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು ಎಂಬುದಾಗಿ. ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ಕರ್ಮ ಮಾರ್ಗ ಅಂತಂದ್ರೆ ಯಾವುದು? ದೇವರು ನೋಡೋಣ, ಯಾವ್ದನ್ನ ಓದೋಣ ಇವಾಗ ಅಂತಂದ್ರೆ, ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನ ನೋಡ್ಕೊಳ್ಳೋಣ. ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನ. ಧರ್ಮಶಾಸ್ತ್ರವು ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲ. ಈ ನಿಜ ಸ್ವರೂಪ ಯಾರು? ಕ್ರಿಸ್ತನೇ ನಿಜ ಸ್ವರೂಪ. ಧರ್ಮಶಾಸ್ತ್ರದ ನಿಜ ಸ್ವರೂಪ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆದ್ರೆ ಧರ್ಮ ಸ್ವರೂಪದ ಏನಾಗಿದೆ, ಮುಂದೆ ಬರಬೇಕಾದಂತ ಛಾಯೆಗಳು, ಕರ್ಮ ಪ್ರಾಧಾನ್ಯ ಅಂತ ಹೇಳ್ತೀವಲ್ಲ, ಇಲ್ಲಿ ಏನಂತ ಹೇಳುತ್ತೆ ಅಂತಂದ್ರೆ, ಇಲ್ಲಿ ಹೇಳ್ತಾರೆ ಕರ್ಮ ಮಾರ್ಗ ಅಂತಂದ್ರೆ, ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು ಅಂತಂದ್ರೆ, ನಮ್ಮ ಪಾಪಗಳಿಗಾಗಿ, ನಮ್ಮ ದುಷ್ಟಗಳಿಗಾಗಿ, ನಮ್ಮ ಒಂದು ತಪ್ಪುಗಳಿಗಾಗಿ ಏನು ಕುರಿ ಬಲಿ ಆಗ್ತಾ ಇತ್ತು, ಟಗರು ಬಲಿ ಆಯ್ತಾ ಇತ್ತು, ಎತ್ತುಗಳು ಬಲಿ ಆಗ್ತಾ ಇತ್ತು. ಇದು ಕರ್ಮ ಮಾರ್ಗ. ಈ ಕರ್ಮ ಮಾರ್ಗಕ್ಕೆ ಸ್ವಾಮಿ ಏನಂತ ಅಂತ್ಯವನ್ನ ಹಾಡದ, ತನ್ನ ದೇಹವನ್ನೇ ಸ್ವಾಮಿ ಏನ್ ಮಾಡ್ದ, ನಮಗಾಗಿ ಅರ್ಪಿಸ್ತ. ಕ್ರಿಸ್ತನು ಧರ್ಮಶಾಸ್ತ್ರಕ್ಕೆ ಅಂದ್ರೆ 10 ಆಜ್ಞೆಗಳ ಮೂಲ ಉದ್ದೇಶನಾಗಿದ್ದಾನೆಯೇ ಹೊರತು ಆತನು ಅವುಗಳನ್ನು ರದ್ದು ಮಾಡಿದನೆಂದು ಪೌಲನು ಹಿಂದೂ ಹೇಳೋದಿಲ್ಲ. ಆತನಿಂದಲೇ ಆ ಮೂಲ ಯೇಸು ಸ್ವಾಮಿಯ ಗುಣಾತಿಶಯಗಳು ಆಜ್ಞೆಗಳಾಗಿದೆ. ಈ ಆಜ್ಞೆಗಳನ್ನ, ಆತನ ಗುಣಾತಿಶಯಗಳನ್ನ ಆತನು ಯಾವತ್ತೂ ಕೂಡ ರದ್ದು ಮಾಡೋದಿಲ್ಲ ಎಂಬುದಾಗಿ ಪೌಲನು ನಮಗೆ ತಿಳಿಸುವಂತವನಾಗಿದ್ದಾನೆ. ಆತನ ಶಿಲುಬೆಯ ದೋಷ ಪರಿಹಾರಕ ಬಲಿದಾನವು ಆಜ್ಞೆಗಳನ್ನು ಇಲ್ಲದಂತೆ ಮಾಡಿತು ಎಂದು ತಿಳಿಸುವುದಿಲ್ಲ. ಪೌಲನು ಈ ರೀತಿಯಾಗಿ ತಿಳಿಸೋದಿಲ್ಲ.
ಇನ್ನು ಏನಾಗುತ್ತೆ, ಇನ್ನು ನಂಬಿಕೆ ಹೆಚ್ಚುತ್ತೆ. ನೋಡೋಣ, ಅದಕ್ಕೆ ಒಂದು ವಿಚಾರವನ್ನ ಪೌಲನು ಹೇಳ್ತಾನೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 31ನೇ ವಚನವನ್ನು ನೋಡೋಣ. ರೋಮಾಪುರ 3ನೇ ಅಧ್ಯಾಯ 31ನೇ ವಚನ ಏನಂತ ಹೇಳುತ್ತೆ? ಹಾಗಾದರೆ ನಂಬಿಕೆಯಿಂದ ಧರ್ಮ ಪ್ರಮಾಣವು ನಿರರ್ಥಕವಾಯಿತೋ? ಎಂದಿಗೂ ಇಲ್ಲ. ಧರ್ಮ ಪ್ರಮಾಣವನ್ನು ಸ್ಥಿರಪಡಿಸುತ್ತದೆ. ನಾನು ಯಾವ ರೀತಿಯಾಗಿ ಸ್ಥಿರಪಡಿಸದೆ ಅಂತಂದ್ರೆ, ನಾನು ಕ್ರಿಸ್ತನಲ್ಲಿ ಇದ್ರೆ, ಕ್ರಿಸ್ತನಲ್ಲಿ ನಂಬಿಗಸ್ತಳಾಗಿ ನಾನಿದ್ರೆ ನಾನೇನ್ ಮಾಡ್ತೀನಿ? 10 ಆಜ್ಞೆಗಳನ್ನ ಕೈಗೊಂಡು ನಡಿತೀನಿ. 10 ಆಜ್ಞೆಗಳನ್ನ ಕೈಗೊಂಡು ಹಿಡಿದೆ ನಾನು ಹಿಂದೂ ಕೂಡ ನಂಬಿಕೆಯನ್ನ ತೋರಿಸ್ಲಿಕ್ಕಾಗಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ನಾವು. 10 ಆಜ್ಞೆಗಳನ್ನ ಕೈಗೊಂಡು ಹಿಡಿದೆ ನಾನು ಕ್ರಿಸ್ತನಲ್ಲಿ ನಂಬಿಗಸ್ತಳಾಗಿದ್ದೇನೆ ಎಂಬುದಾಗಿ ಎಂದಿಗೂ ಕೂಡ ಸಾರ್ಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾನು 10 ಆಜ್ಞೆಗಳನ್ನ ಬದ್ಧವಾಗಿ ನಡ್ಕೊಳ್ತೀನಿ ಅಂತಂದ್ರೆ ಧರ್ಮಶಾಸ್ತ್ರವನ್ನ ನಾನೇನ್ ಮಾಡ್ತೀನಿ? ಸಾರ್ಥಕ ಪಡಿಸ್ತೀನಿ. ನಾನು ಎಂದಿಗೂ ಕೂಡ ನಿರರ್ಥಕ ಮಾಡೋದಿಲ್ಲ. ಅದು ಸಾರ್ಥಕವಾಗುತ್ತೆ ನನ್ನ ಬದುಕೆ. ಅದಕ್ಕೆ ಪೌಲನ್ ಹೇಳ್ತಾನೆ, ಧರ್ಮಶಾಸ್ತ್ರವು, ನಂಬಿಕೆಯು ಧರ್ಮ ಪ್ರಮಾಣವನ್ನು ನಿರರ್ಥಕ ಮಾಡುತ್ತದೆಯೋ? ಎಂದಿಗೂ ಇಲ್ಲ. ಧರ್ಮ ಪ್ರಮಾಣವನ್ನು ಸ್ಥಿರಪಡಿಸುತ್ತದೆ. ಧರ್ಮ ಪ್ರಮಾಣ ಅಂದ್ರೆ ದೇವರು ಅವತ್ತಿನ ದಿನದಲ್ಲಿ ಸಿನಾಯ್ ಬೆಟ್ಟದಲ್ಲಿ ಕೊಟ್ಟನಲ್ಲ 10 ಪ್ರಮಾಣಗಳನ್ನ, ಆ ಧರ್ಮ ಪ್ರಮಾಣವನ್ನು ನಾವೇನ್ ಮಾಡ್ತೀವಿ? ಸ್ಥಿರಪಡಿಸುವಂತವರಾಗಿದ್ದೇವೆ. ಮತ್ತೆ ಗಲಾತ್ 1 ಕೊರಿಂಥ 7ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ. ನಿನ್ನೆ ಹೇಳಿದೀವಿ, ಆ ವಾಕ್ಯನ ಕೇಳಿದೀವಿ. ಸುನ್ನತಿ ಮಾಡಿಸ್ಕೊಂಡ್ರು ಪ್ರಯೋಜನ ಇಲ್ಲ, ಸುನ್ನತಿ ಮಾಡಿಸ್ಕೊಳ್ದೇ ಇದ್ರು ಪ್ರಯೋಜನ ಇಲ್ಲ. ದೇವರ ಕಟ್ಟಳೆಗಳನ್ನ ಕೈಗೊಂಡು ನಡೆಯೋದ್ರಿಂದಲೇ ಪ್ರಯೋಜನ ಎಂಬುದಾಗಿ ಪೌಲನ್ ಏನ್ ಮಾಡ್ತಾನೆ? ನಮ್ಗೆ ತಿಳಿಸುವಂತವನಾಗಿದ್ದಾನೆ. ಗಲಾತ್ಯ 5:6ನೇ ವಚನ ಏನಂತ ಹೇಳುತ್ತೆ ನೋಡ್ಬಿಡೋಣ. ಗಲಾತ್ಯದವ್ರು ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ಇದು ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಸುನ್ನತಿಯಾದರೂ ಪ್ರಯೋಜನ ಇಲ್ಲ, ಸುನ್ನತಿಯಾಗದಿದ್ದರೂ ಪ್ರಯೋಜನ ಇಲ್ಲ. ಪ್ರೀತಿಯಿಂದ ಕೆಲಸ ನಡೆಯುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಯಾವ ಕೆಲಸ ಇದು? ಪ್ರೀತಿಯಿಂದ ಕೆಲಸ ನಡೆಸೋದು ಅಂದ್ರೆ ಯಾವುದು? ಪ್ರೀತಿಯಿಂದ ಕೆಲಸ ಅಂದ್ರೆ ನಾವು ಅದಕ್ಕೆ ದೇವರು ಹೇಳ್ತಾನೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ. ಪ್ರೀತಿಯಿಂದ ಕೆಲಸ ನಡೆಸಬೇಕು ಅಂದ್ರೆ ಪ್ರೀತಿಯಿಂದ ದೇವರ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ಪ್ರೀತಿಯಿಂದ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದಾಗ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ನಂಬಿಕೆ ಏನಾಗಿದೆ? ಅವಾಗ ಪ್ರಯೋಜನವಾಗಿದೆ. ನನಗೆ ನಂಬಿಕೆ ಇದೆ ಎಂಬುದಾಗಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದಿಲ್ಲ ಅಂದ್ರೆ ಅದರಿಂದ ನನ್ಗೆ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ. ನನ್ನ ನಿತ್ಯ ಜೀವ ಸಿಕ್ಕಲ್ಲ, ನನಗೆ ನೀತಿ ನಿರ್ಣಯ ಆಗೋದಿಲ್ಲ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ? ದೇವರ ಆಜ್ಞೆಗಳನ್ನು ಕೂಡ ನಾವೇನ್ ಮಾಡ್ಬೇಕು? ಕೈಗೊಂಡು ನಡಿಬೇಕು. ದೇವರ ಆಜ್ಞೆಗಳ ಯಥಾರ್ಥವಾದ ಅರ್ಥ ಹಾಗೂ ಉದ್ದೇಶಗಳನ್ನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಕ್ರಿಸ್ತನು ಮೂಲನಾಗಿದ್ದಾನೆ. ಕ್ರಿಸ್ತನು ನಮಗೆ ಅದನ್ನ ಮನವರಿಕೆ ಮಾಡ್ಲಿಕ್ಕೆ ಏನಾಗಿದ್ದಾನೆ ಅಂತಂದ್ರೆ ಮೂಲನಾಗಿದ್ದಾನೆ. ಮನವರಿಕೆಯನ್ನು ಆತ ನಮ್ಗೆ ಮಾಡುವಂತವನಾಗಿದ್ದಾರೆ. ಆದುದರಿಂದ ಕ್ರಿಸ್ತನು 10 ಆಜ್ಞೆಗಳನ್ನು ರದ್ದು ಮಾಡಿದನು ಇಲ್ಲವೇ ಶಿಲುಬೆಗೆ ಜಡಿದು ಇಲ್ಲದಂತೆ ಮಾಡಿದನೆಂದು ಹೇಳುವುದು ತಪ್ಪು. 10 ಆಜ್ಞೆಗಳು ಕ್ರಿಸ್ತನನ್ನು ಸೂಚಿಸುತ್ತವೆ ಹಾಗೂ ಆತನು ಅವುಗಳ ಮೂಲ ಗುರಿಯಾಗಿದ್ದಾನೆ ಎಂಬುದಾಗಿ ಸ್ವಾಮಿ ನಮ್ಗೆ ಹೇಳುವಂತ ವಾಕ್ಯ ನಮ್ಗೆ ತಿಳಿಸುವಂತದ್ದಾಗಿದೆ. ನಾವು ಯಾವ ರೀತಿಯಾಗಿ ಆತನು ವಿಧೇಯನಾದನು ಎಂಬುದಾಗಿ ನೋಡುವಾಗ ಇಬ್ರಿಯರು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ರಿಂದ 8 ವಚನವನ್ನ ನಾವು ನೋಡೋಣ. ಬಂದಿದ್ದಾನೆ ಸುಹಾನಿ ಸತ್ಯ ಕಾರ್ತಿ ಬಂದಿದೆ ನೋಡು. ಇಲ್ಲಿ ಇಬ್ರಿಯರು ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಇಬ್ರಿಯರು ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಹೋಗೋಣ. 5ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತದೆ ಅಂತ ನೋಡೋಣ. ಐದನೇ ಅಧ್ಯಾಯ 7ನೇ ವಚನದಿಂದ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾದಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೀಳಲ್ಪಟ್ಟನು ಎಂಬುದಾಗಿ ನೋಡ್ರಿ, ಆತನ್ಗೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದು ಎಷ್ಟು
ಮಹೋನ್ನತವಾಗಿದ್ದು ಆತನು ಏನ್ ಮಾಡ್ತಾ ಇದ್ದಾನೆ, ತನ್ನ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸ್ಕೊಟ್ಟು ದೇವರ ಭಯಭಕ್ತಿಯ ಮೇಲನದಿಂದ ಅವನೇನ್ ಮಾಡ್ತಾ ಇದ್ದಾನೆ, ಕೇಳಲ್ಪಡ್ತಾ ಇದ್ದಾನೆ. ಏನಂತ? ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾದವನ ಹತ್ರ ಏನ್ ಮಾಡ್ತಾ ಇದ್ದಾನೆ, ತನ್ನೆಲ್ಲಾ ಬಲವನ್ನ ಹಿಡಿದು ದೇವರೇ ನನ್ನನ್ನ ರಕ್ಷಿಸು ಎಂಬುದಾಗಿ ಕೇಳ್ತಾ ಇದ್ದಾನೆ. ಅಂದ್ರೆ ಆತನೇ ಆ ಮಟ್ಟಿಗೆ ತಂದೆ ಆದಂತ ದೇವ್ರನ್ನ ಬೇಡ್ತಾ ಇದ್ದಾನೆ. ಅಂತಂದ್ರೆ ನಾವು ನೀವು ಎಂತವ್ರು, ಕ್ಷಣ ಮಾತ್ರ ಇದ್ದು ಇನ್ನೊಂದು ಕ್ಷಣ ಮಾತ್ರ ಇಲ್ದೇ ಇದಂತ ಹೊಗೆಯೋ ಅಪಾಯದಲ್ಲಿ ನಮ್ಮ ಜೀವಿತಗಳಿದೆ. ನಮ್ಮ ಒಂದು ಜೀವಿತ ಹೇಗಿದೆ? ಕೊನೆಯದಾಗಿ ಒಂದು ಕಥೆಯನ್ನ ಹೇಳಿ, ಕೊನೆಯ ದಿನ ಆಗಿರೋದ್ರಿಂದ ಕೊನೆಯದಾಗಿ ಒಂದು ಕಥೆಯನ್ನ ಹೇಳಿ ನಾನು ಮುಗಿಸ್ತೇನೆ. ಒಬ್ಬ ಯಜಮಾನ ಇರ್ತಾನೆ. ಆ ಯಜಮಾನನ್ಗೆ ಬೇಕಾದಷ್ಟು ಹಾಳಿರ್ತವೆ, ಅದರಲ್ಲಿ ಆಳುಗಳಿರ್ತಾರೆ. ಅದರಲ್ಲಿ ಇಬ್ರು, ನಮಗ್ ಬೇಕಾಗಿರೋದು ಇಬ್ರು. ಅವ್ರು ಯಾರಪ್ಪ ಅಂತಂದ್ರೆ, ಆ ಎರಡು ಆಳುಗಳು ಯಾರು ಅಂತಂದ್ರೆ, ಒಬ್ನು ಅಡಿಗೆ ಮಾಡೋನೊಬ್ನು, ಇನ್ನೊಬ್ನು ಗಾರ್ಡನ್ ಕ್ಲೀನ್ ಮಾಡೋನೊಬ್ನು. ಈ ಇಬ್ರು ಏನ್ ಮಾಡ್ತಾ ಇರ್ತಾರೆ, ಒಂದೇ ಸಾರಿ ಕೆಲಸ ಸೇರ್ಕೊಂಡಿರ್ತಾರೆ. ಸೇರ್ಕೊಂಡು ಏನ್ ಮಾಡ್ತಾ ಇದಾರೆ, ಹೀಗೆ ಒಂದ್ಸರಿ ಹೀಗೆ ಅವರು ಎಲ್ಲಾ ಮನೆಯ ಜವಾಬ್ದಾರಿಯನ್ನೆಲ್ಲ ಅವರು ಮಾಡ್ಕೊಂಡು ತೀರಿಸುವಂತ ಸಮಯದಲ್ಲಿ ಒಂದಿನ ಈ ಗಾರ್ಡನ್ ಕ್ಲೀನ್ ಮಾಡೋನ್ ಏನ್ ಮಾಡ್ತಾ ಇರ್ತಾನೆ, ಒಂದು ಆ ಯಜಮಾನನ್ಗೆ ಒಂದು ತಾಯಿ ಕೋಳಿ ಇರ್ತದೆ. ಆ ಕೋಳಿಗೆ 12 ಜನ ಮಕ್ಳು ಇರ್ತವೆ, ಕೋಳಿ ಪಿಳ್ಳೆಗಳಿರ್ತವೆ. ಆ ಪಿಳ್ಳೆಗಳನ್ನ ಏನ್ ಮಾಡ್ತಾನೆ, ಯಾವಾಗ್ಲೂ ಅವನು ಗಾರ್ಡನ್ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಆ ಕೋಳಿಗಳು ಬಂದು ಆ ಒಂದು ತಾಯಿ ಕೋಳಿ ಏನ್ ಮಾಡ್ತಾನೆ, ಕೆರೆದು ತನ್ನ ಮಕ್ಕಳಿಗೆ ಆ ಗುಡ್ಡೆ, ಕಸದ ಗುಡ್ಡೆಲಿರುವಂತ ಎಲ್ಲಾ ರೀತಿಯಾದಂತ ಇದನ್ನ ತೆಗೆದು ಆಹಾರವನ್ನ ಕೊಡ್ತಾ ಇರ್ತಾನೆ. ಹೀಗೆ ಅವನೇನ್ ಮಾಡ್ತಾನೆ, ಒಂದು ಸಾರಿ ಅದನ್ನ ಹೊಡಿಬೇಕು ಅಂತ ಹಾಡಲ್ಲ, ಇದು ಕೆಳ್ಕತ್ತಲ್ಲ, ಇದೆಲ್ಲ ಹಾಳು ಮಾಡುತ್ತಲ್ಲ, ನಾನು ಕ್ಲೀನ್ ಮಾಡುದಿಲ್ಲ ಅಂದ್ಬಿಟ್ಟು ಒಂದ್ ಕಲ್ಲನ್ನ ಹೊಡೆದಾಗ ಏನಾಗುತ್ತೆ, ಇದ್ದಕ್ಕಿದ್ದಾಗ್ಲೇ ತಾಯಿ ಕೋಳಿ ಸತ್ತೋಗ್ಬಿಡುತ್ತೆ. ತಾಯಿ ಕೋಳಿ ಸತ್ತೋದನ್ನ ಎಲ್ಲ ವಿಚಾರವನ್ನ ಅಡಿಗೆ ಮಾಡುವಂತವನು ಏನ್ ಮಾಡ್ತಾ ಇರ್ತಾನೆ, ಕಿಚನ್ ಅಲ್ಲಿ ಕೆಲಸ ಮಾಡೋವನು ನೋಡ್ತಾ ಇರ್ಬೇಕಾದ್ರೆ ಹೀಗೆ ಒಂದ್ಸರಿ ಏನಾಗುತ್ತೆ, ಅವನ್ ಬರ್ತಾನೆ. ಬಂದಂತ ಸಮಯದಲ್ಲಿ, ನೀನು ಕೋಳಿಯನ್ನ ಕೊಲೆ ಮಾಡ್ದಲ್ಲ, ಅದನ್ನ ನಾನು ನೋಡ್ದೆ ಅಂತ ಹೇಳ್ತಾನೆ. ಯಾರು? ಕಿಚನ್ ಕೆಲಸ ಮಾಡೋನು. ಹೀಗೆ ಹೇಳಿದಂತ ಸಮಯದಲ್ಲಿ ಅವನ್ಗೆ ಭಯ ಆಗುತ್ತೆ. ಗಾರ್ಡನ್ ಕ್ಲೀನ್ ಮಾಡೋನ್ಗೆ ಭಯ ಆಗಿ ಅವನೇನ್ ಮಾಡ್ತಾನೆ, ಅಯ್ಯೋ ಇದನ್ನ ಇವ್ನ್ ನೋಡ್ಕೊಬಿಟ್ನಲ್ಲ ಎಂಬುದಾಗಿ ಇವನು ಭಯಪಟ್ಟು ಏನ್ ಮಾಡ್ತಾ ಇರ್ತಾನೆ, ಯಾವಾಗ್ಲೂ ಇವನ್ ತೆಗೆದುಕೊಂಡು ಹೋಗಿ ನನ್ನ ಯಜಮಾನ್ಗೆ ಹೇಳ್ಬಿಟ್ರೆ ನನ್ನ ಯಜಮಾನ ನನ್ನ ಕೆಲಸದಿಂದ ತೆಗೆದುಬಿಡು, ಅಥವಾ ನನ್ಗೆ ಯಾವ ರೀತಿಯಾದಂತ ಶಿಕ್ಷೆಯನ್ನ ಕೊಡ್ತಾನೋ ಗೊತ್ತಿಲ್ಲ. ಯಾಕೆಂದ್ರೆ ಕೋಳಿನ ಬಹಳಷ್ಟು ಪ್ರೀತಿ ಮಾಡ್ತಾನೆ. ಅಂಥದ್ರಲ್ಲಿ ತಾಯಿನೇ ಹೊಡೆದು ಸಾಯಿಸ್ಬಿಟ್ಟಿದ್ದೀನಿ, ಅದಷ್ಟು ಮಕ್ಕಳು ಅನಾಥ ಆಗ್ಬಿಟ್ಟಿದಾವೆ ಎಂಬುದಾಗಿ ಅವನು ತಿಳಿದು ಅವನೇನ್ ಮಾಡ್ತಾನೆ, ಇವನ್ಗೆ ಎದುರ್ಕೊಂಡು ಅವನು ಏನೇ ಕೆಲಸ ಹೇಳಿದ್ರು, ಅವನು ಕಿಚನ್ ಅವನು ಏನ್ ಮಾಡ್ತಾನೆ, ಪ್ರತಿದಿನ ನನ್ಗೆ ಈ ಕೆಲಸ ಮಾಡು, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ, ನಿನ್ಗೆ ಹೇಳ್ತೀನಿ, ದಣಿಗೆ ಹೇಳ್ತೀನಿ ಅಂತ ಪ್ರತಿ ಸಾರಿನೂ ಎದುರಿಸ್ತಾ ಇರ್ತಾನೆ. ಎದುರಿಸ್ಕೊಂಡು ಎಲ್ಲಾ ಕೆಲಸವನ್ನ ಏನ್ ಮಾಡ್ತಾ ಇರ್ತಾನೆ, ಕಿಚನ್ ಕೆಲ್ಸದವನು ಎಲ್ಲಾ ಕೆಲಸವನ್ನು ಗಾರ್ಡನ್ ಕೆಲಸದವನ್ ಹತ್ರ ಮಾಡಿಸ್ಕೊಡ್ತಾ ಇರ್ತಾನೆ. ಹೀಗೆ ಏನಾಗುತ್ತೆ, ಒಂದಿನ ಅವ್ನು ನೋಡ್ತಾನೆ, ತಲೆ ಎತ್ತಿ ನೋಡಿದಾಗ ಗಾರ್ಡನ್ ಕೆಲಸ ಮಾಡೋನ್ಗೆ ಎಲ್ಲಾ ರೀತಿಯಾದಂತ ಕಳೆಗಳು ಬೆಳ್ಕೊಂಡಿರ್ತದೆ. ಅಯ್ಯೋ ಈ ರೀತಿಯಾಗಿ ಬೆಳ್ಕೊಂಡಿದ್ಯಲ್ಲ, ನನ್ನ ಒಂದು ಯಜಮಾನ ಬಂದು ನನ್ನನ್ನ ನೀನ್ ಏನ್ ಮಾಡ್ತಾ ಇದೆ, ನೀನ್ ಕೆಲಸ ಮಾಡ್ದೆ ಎಲ್ಲಿ ಹೋಗಿದೆ ಅಂತ ಕೇಳಿದ್ರೆ ನಾನು ಏನ್ ಮಾಡ್ಲಿ, ಇವನು ನನ್ನನ್ನ ಬಿಡ್ಕೊಡ್ತಾ ಇಲ್ಲ, ಇವನು ಎದುರಿಸ್ತಾ ಇದ್ದಾನೆ, ನಾನು ಇವನ್ಗೆ ಎದುರ್ಕೊಳ್ಬೇಕು ಅಥವಾ ಅವನ್ಗೆ ಎದುರ್ಕೊಳ್ಬೇಕು, ನನ್ ದಣಿಗೆ ಎದುರ್ಕೊಳ್ಬೇಕು, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಎಂಬುದಾಗಿ ಅವನು ಆಲೋಚನೆ ಮಾಡ್ತಾ ಇರುವಂತ ಸಮಯದಲ್ಲಿ ಒಂದಿನ ಏನಾಗುತ್ತೆ, ಇದ್ದಕ್ಕಿದ್ದಾಗ್ಲೇ ಅವನಿಗೊಂದು ಆಲೋಚನೆ ಬರುತ್ತೆ. ನಾನು ಫಸ್ಟ್ ಹೋಗಿ ಏನ್ ಮಾಡ್ಬೇಕು, ನನ್ನ ದಣಿ ಹತ್ರ ಈ ವಿಚಾರವನ್ನ ನಾನು ಹೇಳ್ಬೇಕು ಎಂಬುದಾಗಿ ಅವನೇನ್ ಮಾಡ್ತಾನೆ, ಹೋಗ್ಬಿಟ್ಟು ಏನ್ ಮಾಡ್ತಾನೆ, ದಣಿ ಹತ್ರ ಹೋಗ್ತಾನೆ. ದಣಿ ಅಂತ ಕೇಳ್ತಾನೆ, ಏನ್ ಹೇಳಪ್ಪ ಅಂತ ಹೇಳ್ತಾನೆ. ದಣಿ ನಾ ಒಂದ್ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾನೆ. ಏನ್ ತಪ್ಪು ಮಾಡಿದೀಯ ನೀನು ಅಂತ ಹೇಳಿದಾಗ, ದಣಿ ನಾನು ಆವತ್ತಿನ ದಿನದಲ್ಲಿ ಒಂದ್ ತಾಯಿ ಮರಿಯನ್ನ ಹೊಡಿಬೇಕು ಅಂತ ಹೊಡೆದಿಲ್ಲ, ಆದ್ರೆ ನನ್ ಗೂಡ್ ಕ್ಲೀನ್ ಮಾಡಿರುವಂತ ಎಲ್ಲದನ್ನ ಕೆದಕಿ ಹಾಳು ಮಾಡುತ್ತಲ್ಲ ಎಂಬುದಾಗಿ ತಿಳಿದು ನಾನು ಸುಮ್ನೆ ಓಡ್ಸೋಣ ಅಂತ ಹೊಡೆದೆ. ಅದು ಹೋಗಿ ತಾಯಿ ಕೋಳಿಗೆ ಬಿದ್ಬಿಡ್ತು. ಆ ತಾಯಿ ಕೋಳಿ ಸತ್ತೋಯ್ತು. ಅದನ್ನ ನಾನೇನ್ ಮಾಡ್ದೆ, ಹಾಗೆ ಮುಚ್ಬಿಟ್ಟೆ. ನಾನ್ ನಿಮ್ಗೆ ಹೇಳಲಿಲ್ಲ, ನನಗ್ ಭಯ ಬಂತು, ನಿಮ್ಗೆ ಹೇಳಲಿಲ್ಲ ಅಂತಂದಾಗ ದಣಿ ಹೇಳ್ತಾನೆ, ಆ ವಿಚಾರ ನನಗ್ ಗೊತ್ತಿದೆ, ನಾನು ಅದನ್ನ ನೋಡಿದ್ದೇನೆ, ನಾನ್ ನಿನ್ನ ಕ್ಷಮಿಸಿದ್ದೇನೆ, ಹೋಗು ಎಂಬುದಾಗಿ ಹೇಳ್ತಾನೆ. ಆಗ ಅವನೇನ್ ಮಾಡ್ತಾನೆ, ಮತ್ತೆ ತನ್ನ ಗಾರ್ಡನ್ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತಾನೆ. ಗಾರ್ಡನ್ ಕ್ಲೀನ್ ಮಾಡ್ಲಿಕ್ಕೆ ಹೋದಂತ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ಕಿಚನ್ ಅಲ್ಲಿ ಕೆಲಸ ಮಾಡೋನ್, ಬಾ ಇಲ್ಲಿ ಅಂತ ಕೇಳ್ತಾನೆ. ನಾನ್ ಬರಲ್ಲ ಅಂತ ಹೇಳ್ತಾನೆ. ಯಾಕೆ ಬರಲ್ಲ? ಕೋಳಿ ಗೊತ್ತಾ ನಿನ್ಗೆ, ಕೋಳಿ ವಿಚಾರನ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ಹೇಳ್ಕೋ ಹೋಗು, ನಿನಗಿಂತ ಮೊದ್ಲಾಗಿ ನಾನೇ ಹೇಳಿದ್ದೀನಿ ಅಂತ ಹೇಳ್ತಾನೆ.
ನನಗೆ ಕ್ಷಮಾಪಣೆ ನನ್ನ ಒಡೆಯನಿಂದ ನನಗೆ ಸಿಕ್ಕಿದೆ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಇದರಿಂದ ನಾವೇನ್ ಕಲಿಬಹುದು ಅಂತಂದ್ರೆ, ನಾವು ತಪ್ಪು ಮಾಡಿದಾಗ ಸೈತಾನ್, ನಾವು ಆಜ್ಞೆಗಳನ್ನ ಮೀರಿದಾಗ ಸೈತಾನ್ ನಮ್ಮನ್ನ ಹಿಡಿದು ಭದ್ರವಾಗಿ ಇಟ್ಕೊಂಡಿರ್ತಾನೆ. ಆದ್ರೆ ಯಾವಾಗ ನಾವು ತಪ್ಪು ಮಾಡಿ ಯಾವ ಆಜ್ಞೆಯನ್ನ ಮೀರಿತೀವೋ ಆ ಆಜ್ಞೆಯನ್ನ ಯೇಸು ಕ್ರಿಸ್ತನ ಹತ್ರ ಹೋಗಿ, ಸ್ವಾಮಿ ನನ್ನ ಇಂಥ ಆಜ್ಞೆಯನ್ನ ಮೀರಿದ್ದೀನಿ, ನನ್ನನ್ನ ಕ್ಷಮಿಸು ಎಂಬುದಾಗಿ ಕ್ರಿಸ್ತನ ಹತ್ರಕ್ಕೆ ನಾವು ಹೋಗಿ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತೀವೋ, ಆಗ ಸ್ವಾಮಿ ಏನ್ ಮಾಡ್ತಾನೆ, ನಮ್ಮನ್ನ ಕ್ಷಮಿಸ್ಬಿಡ್ತಾನೆ. ಕ್ರಿಸ್ತನ ಹತ್ರಕ್ಕೆ ಹೋದ್ರೆ ಕ್ರಿಸ್ತನ ವಾಕ್ಯದಿಂದ ಇವ್ರು ಎಲ್ಲವನ್ನ ಜಯಿಸ್ತಾರೆ ಎಂಬುದಾಗಿ ಸೈತಾನನ್ ಗೊತ್ತು. ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಾನೆ, ನಮ್ಮನ್ನ ತನ್ನ ಬಂಧನದಲ್ಲಿ ಏನ್ ಮಾಡ್ತಾನೆ, ಬಂಧಿಸ್ಲಿಕ್ಕೆ ಇಷ್ಟಪಡ್ತಾನೆ. ಬಂಧಿಸಿದಾಗ ಯಾವಾಗ ಆತನ ನಮ್ಮನ್ನ ಬಂಧಿಸ್ತಾನೋ ಆತನ ಪ್ರಜೆಗಳಾಗಿರ್ತೀವಿ. ನಾವು ಆತನ ಪ್ರಜೆ ಆಗಿರೋದನ್ನ ಕಿತ್ತು ಕ್ರಿಸ್ತನ ಹತ್ರ ಹೋಗಿ, ಸ್ವಾಮಿ ನಿನ್ನ ಆಜ್ಞೆಯನ್ನ ನಾನು ಮೀರಿದ್ದೀನಿ, ನನಗೆ ನಿನ್ನ ಅವಶ್ಯಕತೆ ಇದೆ, ನಿನ್ನ ಅವಶ್ಯಕತೆ ಇಲ್ಲದೆ ನನಗೆ ನನ್ನ ಪಾಪ ಪರಿಹಾರ ಆಗೋದಿಲ್ಲ, ನೀನ್ ನನಗ್ ಬೇಕು ಎಂಬುದಾಗಿ ಸಂಪೂರ್ಣವಾಗಿ ಕ್ರಿಸ್ತನನ್ನ ನಾವು ಮೊರೆಹಿಟ್ಟು ಪ್ರಾರ್ಥನೆ ಮಾಡಿದಾಗ, ಅಂದು ಯಾವ ರೀತಿಯಾಗಿ ಆ ಗಾರ್ಡನ್ಗೆ ದಣಿದು ಕ್ಷಮಿಸ್ನೋ ಅದೇ ರೀತಿಯಾಗಿ ಹಿಂದು ಯೇಸು ಕ್ರಿಸ್ತನು ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಕ್ಷಮಿಸಿ ಸೈತಾನ್ನ ಕಪಿ ಮುಷ್ಟಿಯಿಂದ ಬಿಡಿಸಿ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಅಂತ ದೇವರು ನಮ್ಗಿದ್ದಾನೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ, ಅಂತಹ ದೇವರಿಗೆ ವಿಧೇಯರಾಗಿದ್ದು ಆತನ ರಕ್ತದ ಮೂಲಕ ನಾವು ಜಯಿಸ್ಲಿಕ್ಕೆ ಶಕ್ತಿ ಇರೋದ್ರಿಂದ, ಆತನ ನೀತಿ ನಿರ್ಣಯ ನಮ್ಗೆ ಇರೋದ್ರಿಂದ ನಾವು ಕ್ರಿಸ್ತನ ಹತ್ರಕ್ಕೆ ಯಥಾರ್ಥ ಹೃದಯದಿಂದ ಹೋಗ್ಬೇಕು. ಆಗ ನಾವು ಯಾವಾಗ ಯಥಾರ್ಥ ಹೃದಯದಿಂದ ಹೋಗ್ತೀವೋ ಆಗ ತಂದೆಯಾದಂತ ದೇವರ ಮುಂದೆ ಸರ್ವಶಕ್ತನಾದಂತ ಯೇಸು ಕ್ರಿಸ್ತನು ತನ್ನ ನೀತಿ ಎಂಬ ವಸ್ತ್ರವನ್ನು ಹೊದಿಸಿ ತಂದೆಯ ಮುಂದೆ ನಮ್ಮನ್ನ ತನ್ನ ಪ್ರೀತಿಯಿಂದ ಭದ್ರಪಡಿಸಿ ನಮಗೆ ನೀತಿಯ ವಸ್ತ್ರವನ್ನ ಹೊದಿಸಿ ತಲೆಗೆ ಮುಂಡಾಸನವನ್ನ ಇಡ್ತಾನೆ. ಅಂತ ದೇವರು ನಮಗಿದ್ದಾನೆ. ಅದ್ರ ನಿಮಿತ್ತವಾಗಿ ನಾವು ಹೆದರ್ಕೊಳ್ಬೇಕಾದಂತ ಯಾವ ಅವಶ್ಯಕತೆನೂ ಇಲ್ಲ. ಆದ್ರೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಪಾಪಿಗಳು ಅಂತ ಕಂಡುಕೊಂಡಾಗ ನಾವು ಮೀರುವಂತ ಎಲ್ಲಾ ದಶಾಜ್ಞೆಗಳಲ್ಲಿ ಯಾವುದನ್ನ ನಾವು ಮೀರಿದ್ದೀವೋ ಆ ಆಜ್ಞೆಗಳನ್ನ ನಾವು ಕ್ರಿಸ್ತನ ಹೆಸರಿನ ಮೇಲೆ ನನ್ನನ್ನ ಕ್ಷಮಿಸು ಎಂಬುದಾಗಿ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಸ್ವಾಮಿ ಏನ್ ಮಾಡ್ತಾನೆ, ನಮ್ಮನ್ನ ಕ್ಷಮಿಸುವಂತವನಾಗಿದ್ದಾನೆ. ಅದಕ್ಕೆ ಧರ್ಮೋಪದೇಶ ಕಾಂಡ 4:36 ವಚನದಲ್ಲಿ ಹೇಳುತ್ತೆ, ನಮ್ಮ ಶಿಕ್ಷಣಕ್ಕೋಸ್ಕರ ದೇವರು 10 ಆಜ್ಞೆಗಳನ್ನ ಕೊಟ್ಟಿದ್ದಾನೆ. ನಮ್ಮ ಶಿಕ್ಷಣ, ಕ್ರೈಸ್ತಿಯ ಶಿಕ್ಷಣವೇ, ದೇವರ ಶಿಕ್ಷಣವೇ ಈ ಲೋಕದಲ್ಲಿ ಒಂದು ಶಿಕ್ಷಣ ವಿನಃ ಇನ್ಯಾವ ಶಿಕ್ಷಣನು ಕೂಡ ಶಿಕ್ಷಣ ಅಲ್ವೇ ಅಲ್ಲ. ದೇವರ ಶಿಕ್ಷಣವೇ ಶಿಕ್ಷಣ. ಇದೇ ಶಿಕ್ಷಣ ನಮ್ಮನ್ನ ಪರಲೋಕ ರಾಜ್ಯಕ್ಕೆ ನಡೆಸ್ತದೆ ಎಂಬುದಾಗಿ ಹೇಳ್ತಾ, ಈ 10 ಆಜ್ಞೆಗಳ ವಾಗ್ದಾನಗಳ ಪ್ರಾಮುಖ್ಯತೆ ನನಗೂ ನಿಮಗೂ ಆಗ್ಬೇಕು ಅನ್ನೋದೇ ದೇವರ ಚಿತ್ತ ಆಗಿದೆ. ದೇವ್ರು ತಾನೇ ಈ ಒಂದು ವಾಕ್ಯಗಳನ್ನ ಆಶೀರ್ವದಿಸಲಿ ಎಂಬುದಾಗಿ ಹೇಳ್ತಾ, ಬಂದಿರುವಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ತಿಳಿಸ್ತಾ, ಈ ದಿನದವರೆಗೂ 5 ದಿನದವರೆಗೂ ನನ್ನ ಬೋಧನೆಯನ್ನ ತರ್ಕೊಂಡು ಕಿವಿಗೊಟ್ಟು ಕೇಳಿದಿರಲ್ಲ, ಅದಕ್ಕಾಗಿ ನಿಮ್ಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೇನೆ. ಆಮೇಲೆ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಂದನೆಗಳು. ಉತ್ತಮವಾದಂತ ರೀತಿಯಲ್ಲಿ ಈ ವಾರದ ಪಾಠಗಳನ್ನ ಅದ್ಭುತಕರವಾಗಿ ನಡೆಸ್ಕೊಟ್ಟಂತಹ ಸಹೋದರಿ ಶೋಭಾ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹೀಗೆ ಮುಂದಿನ ದಿನಮಾನಗಳಲ್ಲಿಯೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೂಟಗಳಲ್ಲಿ ಆತ್ಮೀಯವಾಗಿ ತಮ್ಮನ್ನು ಉಪಯೋಗಿಸಿಕೊಳ್ಳಲಿ ಮತ್ತು ದೇವರ ಆತ್ಮನು ನಿಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಸಮಯದಲ್ಲಿ ನಾವು ಈ ಪಾಠದ ಕುರಿತಾಗಿ ಏನಾದ್ರೂ ಪ್ರಶ್ನೆಗಳಿದ್ದರೆ ಅಥವಾ ಹಂಚಿಕೊಳ್ಳುವಂತ ಸಂಗತಿಗಳಿದ್ದರೆ ತಾವು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಶ್ನೆಗಳಿದ್ದರೆ ಕೇಳಬೇಕೆಂಬುದಾಗಿ ಕೇಳ್ಕೊಳ್ಳುವಂತನಾಗಿದ್ದೇನೆ. ಈ ದಿನದ ಪಾಠದ ಕುರಿತಾಗಿ ಅಥವಾ ಕಳೆದ ವಾರದ ದಿನಗಳಲ್ಲಿ ಕಲಿತಂತಹ ಪಾಠಗಳಂತ ವಿಷಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಈ ಪಾಠದ ಕುರಿತಾಗಿ ಇನ್ನು ಕೆಲವೊಂದು ಸಂಗತಿಗಳನ್ನ ಬಯಸಿದರೆ ಹಂಚಿಕೊಳ್ಬೇಕೆಂಬುದಾಗಿ, ಈ ಸಮಯವನ್ನು ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದ್ರೆ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರ ಕುಟುಂಬದಲ್ಲಿ ಎಲ್ಲರೂ ಸಿಕ್ಕಾಗಿದ್ದಾರೆ ಎಂಬುದಾಗಿ ಅವರು ಚಾಟ್ ಎಲ್ಲ ಹಾಕಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವ್ರ ಕುಟುಂಬದವ್ರಿಗೋಸ್ಕರ ದೇವರು ಅವ್ರನ್ನ ಗುಣಪಡಿಸಲಿ. ಈ ಸಮಯದಲ್ಲಿ ಅವ್ರಿಗೋಸ್ಕರ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಇರುವಂತ
ಹೇಮಲತಾ ಭಕ್ತರಾಜಮ್ಮ ಅವ್ರಿಗೆ ಕೇಳ್ಕೊಳ್ತೇನೆ, ಪ್ರಾರ್ಥನೆ ಮಾಡಿ. ಮತ್ತು ಇನ್ನು ಯಾರಾದ್ರೂ ಇದ್ರೆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್ ನಮ್ಮ ಮನೆಗಾಗಿ ಪ್ರಾರ್ಥನೆ ಮಾಡುತ್ತೆ ಬ್ಯಾಂಕ್ ಲೋನಿಗಾಗಿ. KP ರವಿ ಅವರ ಕುಟುಂಬಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ಮತ್ತು ಅವ್ರ ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ. ದೇವರು ಅದನ್ನ ಸಫಲಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಮಾಸ್ಟರ್ ಸರ್ ನಮಗೋಸ್ಕರ ಹೇಳಿ. ಪಾಸ್ಟರ್ ನಮ್ ನೇಬರ್ ಒಬ್ರು, ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ. ನಮ್ ನೇಬರ್ ಒಬ್ರು ಮುರ್ತನ್ ಅವ್ರಂತ ಹೇಳಿ. ಇವತ್ತು ವೇಲಿ ಹಾಸ್ಪಿಟಲ್ ಹೋಗಿದ್ರು ಚೆಕಪ್. ಮುರ್ತನ್ ಅವ್ರು ಮುರ್ತನ್ ಅವ್ರು ಅವ್ರಿಗೆ ಮೋಸ್ಟ್ಲಿ ಥ್ರೋಟ್ ಕ್ಯಾನ್ಸರ್ ಅಂತ ಇದು ಡಯಾಗ್ನೋಸ್ ಆಗ್ತಾ ಇದೆ. ಥ್ರೋಟ್ ಕ್ಯಾನ್ಸರ್ ಅಂತ ನಮ್ ನೇಬರ್ ಅವರು ಸ್ವಲ್ಪ ಒಂದು ಪ್ರೇಯರ್ ಮಾಡ್ಲಿಕ್ಕೆ ಹೇಳಿದ್ರು. ಜಸ್ಟ್ ಪ್ರೇ ಫಾರ್ ದೆಮ್. ಮುರ್ತನ್ ಅವ್ರಂತ ಮೋಸ್ಟ್ಲಿ ಥ್ರೋಟ್ ಕ್ಯಾನ್ಸರ್ ಇದ್ದಂಗಿದೆ. ಮುತ್ತಣ್ಣ ಅವರ ಅನಾರೋಗ್ಯಕ್ಕೋಸ್ಕರ ಥ್ರೋಟ್ ಕ್ಯಾನ್ಸರ್ ಎಂಬುದಾಗಿ ಡಯಾಗ್ನೋಸ್ ಆಗಿದೆ ಅಂತ ಕೇಳ್ಕೊಟ್ಟಿದ್ದೇವೆ. ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ವರಲಕ್ಷ್ಮಿಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ವರಲಕ್ಷ್ಮಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹೇಮಲತಮ್ಮ ಅವ್ರು ಇದ್ದೀರಾ? ಎಲ್ಲವಾದ್ರೆ ಸಹೋದರಿ ಮಾಲಾ ಅವರು. ಓಕೆ ಮಾಡಿ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೆ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಕೂಡಿ ಬಂದು ನಿನ್ನನ್ನು ಆರಾಧಿಸ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ ಸ್ವಾಮಿ. ಈ ವಾರವೆಲ್ಲ ದಶಾಜ್ಞೆಗಳ ಪರಿಚಯವನ್ನ ನಿನ್ನ ಮುದ್ದು ಮಗಳ ಮೂಲಕ ನೀನು ತಿಳಿಸ್ಕೊಟ್ಟಿದ್ದೆ ಸ್ವಾಮಿ. ಹೌದಪ್ಪ, ನಾವು ಮನುಷ್ಯ ಮಾತ್ರದವರು, ಚಂಚಲ ಚಿತ್ತರು ಆಗಿದ್ದೇವಪ್ಪ. ನಿನ್ನ ಆಜ್ಞೆಗಳನ್ನು ಕೈಗೊಳ್ಳುವುದರಲ್ಲಿ ಬರುವಂತ ಸಂದರ್ಭಗಳಲ್ಲಿ ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ಬಂದು ನಾವು ನಿನ್ನಲ್ಲಿ ಅರಿಕೆ ಮಾಡಿಕೊಂಡು ಕ್ಷಮೆ ಯಾಚಿಸಿ ನಮ್ಮನ್ನ ನಾವು ನಿನಗೆ ಸಮರ್ಪಿಸಿಕೊಟ್ಟಾಗ ಸ್ವಾಮಿ, ನಮ್ಮನ್ನು ಕ್ಷಮಿಸಿ ನೀನು ನಮಗೆ ನಿನ್ನ ನಿತ್ಯ ರಾಜ್ಯದ ದಾರಿಯನ್ನ ತೋರಿಸುವಾತನಾಗಿದ್ದೆ ಸ್ವಾಮಿ. ತಂದೆಯೇ, ಈ ಒಂದು ಪಾಠಗಳ ಮೂಲಕ ಸ್ವಾಮಿ ನಮಗೆ ಎಚ್ಚರಿಕೆಯನ್ನ ನೀಡಿದ್ದಿ. ನಿನಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ಯೇಸುವೆ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ತಂದೆಯಾದ ದೇವರಿಗೂ ಸ್ತೋತ್ರ, ಹಾಗೂ ಪಾಸ್ಟರ್ ಎಂ ರಾಜರವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುವವರಾಗಿದ್ದೇನಪ್ಪ ಸ್ವಾಮಿ. ಆ ಮಗನ ಕುಟುಂಬದಲ್ಲಿ ನೀನು ನಾಯಕನಾಗಿದ್ದು ಆ ಮಗನಿಗೆ ಬೇಕಾದಂತ ಮಾರ್ಗದರ್ಶನ ನೀಡಿ ಅಪ್ಪ, ಈ ಒಂದು ಕೂಟಗಳನ್ನ ನಡೆಸ್ಲಿಕ್ಕೆ ಬೇಕಾದಂತ ಆದರಣೆಯನ್ನು ಕೊಡಪ್ಪ. ಆರೋಗ್ಯ ಭಾಗ್ಯವನ್ನ ಕೊಡು ಸ್ವಾಮಿ, ಹಾಗೂ ನಿನ್ನ ಆತ್ಮನ ಬಲ ಕೊಟ್ಟು ನಡೆಸಿ ಕಾದು ಕಾಪಾಡಪ್ಪ ತಂದೆಯೇ. ರಾಜನೆ, ಈ ಒಂದು ಕೂಟಗಳಲ್ಲಿ ನಿನ್ನ ಮಕ್ಕಳು ಸ್ವಾಮಿ ನಿನ್ನಲ್ಲಿ ಭರವಸೆ ಇಟ್ಟು ಈ ನಂಬಿಕೆಯಿಂದ ಸ್ವಾಮಿ ತಮ್ಮ ಕಷ್ಟ ನೋವು ಬೇನೆಗಳನ್ನ ನಿನ್ನ ಮುಂದೆ ಅರಿಕೆ ಮಾಡಿರುವಾಗ ಆ ಕಷ್ಟಗಳನ್ನ ನೀನು ಪರಿಹರಿಸುವ ಆತನಾಗಿದ್ದೆ ಎಂಬ ದೃಢ ವಿಶ್ವಾಸದಿಂದ ನಿನ್ನ ಸನ್ನಿಧಿಗೆ ಆ ಒಂದು ಕಷ್ಟಗಳನ್ನ ಸಮರ್ಪಿಸ್ತೇವಪ್ಪ. ನೀನೇ ಆ ಮಕ್ಕಳ ಕಷ್ಟಗಳಿಂದ ಬಿಡುಗಡೆ ಕೊಡಿಸುವ ಅಪ್ಪ ತಂದೆಯೇ. ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರನ್ನು ಅವರ ಕುಟುಂಬವನ್ನು ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನಪ್ಪ. ಆ ಮಕ್ಕಳಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಕೊಡಪ್ಪ ಸ್ವಾಮಿ. ಅವರಲ್ಲಿರುವಂತ ಎಲ್ಲಾ ನೋವು ಬೇನೆಗಳನ್ನ ನೀನು ನಿವಾರಿಸಿ ಅಪ್ಪ ತಂದೆಯೇ. ಸಹೋದರ ಚಿನ್ನಪ್ಪ ಅವರು ನಿನ್ನ ಸೇವೆಯಲ್ಲಿ ಮತ್ತೆ ತೊಡಗಿಕೊಳ್ಳುವ ಹಾಗೆ ಆ ಮಗನಿಗೆ ಬೇಕಾದಂತ ಸಂಪೂರ್ಣ ಸ್ವಸ್ಥ ಚಿತ್ತತೆಯನ್ನ ಪಾಲಿಸ್ಕೊಳ್ಪ ಯೇಸುವೆ. ಅದೇ ರೀತಿಯಲ್ಲಿ ರವಿ ಬಳ್ಳಾರಿ ಅವರಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ.
ಆ ಮಗನ ಜೀವಿತದ ನಾಯಕನಾಗಿರಪ್ಪ. ಆ ಮಗನ ಯೋಜನೆಗಳಲ್ಲಿ ನಿನ್ನ ಕೃಪಾಶೀರ್ವಾದ ಇರ್ಲಿ ಸ್ವಾಮಿ. ನಿನ್ನ ಮಾರ್ಗದರ್ಶನದಲ್ಲಿ ಆ ಮಗನನ್ನ ನಡೆಸಪ್ಪ. ಆ ಮಗನಿಗೆ ಬೇಕಾದಂತ ಸಹಾಯ ಹಸ್ತವನ್ನ ಚಾಚಿ ಆ ಮಗನು ಸ್ವಾಮಿ ನಿನ್ನಲ್ಲಿ ಭರವಸೆ ಇಟ್ಟು ಕಾರ್ಯ ಮಾಡಿ ಸ್ವಾಮಿ. ಎಲ್ಲದರಲ್ಲೂ ಜಯಶೀಲನಾಗುವ ಹಾಗೆ ಮಗನನ್ನ ನಿನ್ನ ಕೃಪಾಕರಗಳಿಗೆ ಒಪ್ಪಿಸ್ಕೊಡ್ತೇನಪ್ಪ. ತಂದೆಯಾದ ದೇವ್ರೆ, ನಿನ್ನ ಕರುಣೆ ಆ ಮಗನ ಮೇಲೆ ಇರ್ಲಿ. ಅದೇ ರೀತಿಯಲ್ಲಿ ಅಪ್ಪ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಅವರಿಗಾಗಿಯೂ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ನೀನು ಆ ಮಕ್ಕಳನ್ನ ಆಶೀರ್ವದಿಸಪ್ಪ, ಆರೋಗ್ಯ ಕೊಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ನಿರತರಾಗಲಿಕ್ಕೆ ನಿನ್ನ ಬಲದಿಂದ ತುಂಬಿಸಿ ಅವರನ್ನ ಕಾಪಾಡಬೇಕಾಗಿ ಬೇಡ್ಕೊಳ್ತೇನೆ. ಹಾಗೂ ಅಪ್ಪ ತಂದೆಯೇ, ಸಹೋದರ ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬವನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಮೂರ್ತಿ ಅಂತಾನೆ ಭಾಷೆ ಮುತ್ತಣ್ಣನವರ್ ಮತ್ತು ಅವರ ಬೇಡಿಕೆ ಇರುವಂತ ಮುತ್ತಣ್ಣನವರವರಿಗೆ ಆಗಿರುವಂತ ನೋವು ಬೇನೆಗಳಿಂದ ಆ ಒಂದು ಸಂಕಟದಿಂದ ಬಿಡುಗಡೆ ಕೊಡು ಸ್ವಾಮಿ. ಆ ಮಗನನ್ನ ನಿನ್ನ ಕೃಪಾಕರಗಳಲ್ಲಿ ಒಪ್ಪಿಸ್ತೇನೆ. ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಸ್ವಾಮಿ ನೀನು ಕಿವಿಗೊಡುವ ಆತನಾಗಿದ್ದೀಯಪ್ಪ. ನೀನೇ ಆ ಮಗನನ್ನ ಕನಿಕರಿಸಿ ಸ್ವಸ್ಥಗೊಳಿಸಪ್ಪ. ಹಾಗೂ ಸಹೋದರ ಪ್ರೇಮನಾಥ್ ಕುಟುಂಬದಲ್ಲಿ ಅವರ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸಪ್ಪ. ಅವ್ರಿಗೆ ಬೇಕಾದಂತ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನಡೆಸಪ್ಪ ಸ್ವಾಮಿ. ಸಹೋದರಿ ರೇಖಾ ಮಗಳನ್ನ ನೀನು ಕನಿಕರಿಸು ಸ್ವಾಮಿ. ಮಗಳಿಗೆ ಸ್ವಸ್ಥ ಚಿತ್ತತೆ ಕೊಡು ಸ್ವಾಮಿ. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನಪ್ಪ ತಂದೆಯೇ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕೂಟದಲ್ಲಿ ಕೂಡಿ ಬಂದಿರುವಂತ ಪ್ರಿಯ ಮಕ್ಕಳಿಗಾಗಿ ಬೇಡ್ತೇನಪ್ಪ ಸ್ವಾಮಿ. ಸಹೋದರಿ ಗ್ರೇಸಿ ಆ ಮಗಳ ಕುಟುಂಬದಲ್ಲಿರುವಂತ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸಿ ಆ ಮಗಳು ಆತ್ಮೀಕವಾಗಿ ಬಲಗೊಂಡು ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಕೃಪೆ ಮಾಡು. ಹಾಗೂ ಮಗಳು ಸವಿತಾ ಈ ಮಗಳನ್ನ ನಿನ್ನ ಕೃಪಾಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಆ ಮಗಳಿಗೆ ಬೇಕಾದಂತ ಆತ್ಮೀಕ ಬಲವನ್ನ ಕೊಟ್ಟು ಸ್ವಾಮಿ, ಆ ಮಗಳು ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಾಗ ಇನ್ನೂ ಉತ್ತಮ ರೀತಿಯಲ್ಲಿ ಅನೇಕ ಆತ್ಮಗಳನ್ನು ನಿನ್ನೆಡೆಗೆ ಕರೆತಂದು ಸ್ವಾಮಿ ನಿನ್ನನ್ನ ಆರಾಧಿಸ್ಲಿಕ್ಕೆ ಅನುವು ಮಾಡಿಕೊಡಬೇಕಾಗಿ ಆ ಮಗಳನ್ನು ಕೂಡ ನೀನು ಆಶೀರ್ವದಿಸಿ ನಡೆಸಪ್ಪ ಸ್ವಾಮಿ. ಹಾಗೆ ಸಹೋದರಿ ಮಾಲಾ ಈ ಮಗಳನ್ನು ಕೂಡ ನಿನ್ನ ಕೃಪಾಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಆ ಮಗಳ ಕುಟುಂಬದಲ್ಲಿ ಇರುವಂತ ಎಲ್ಲ ಸದಸ್ಯರನ್ನು ಆ ಮಗಳನ್ನು ಕೂಡ ಆಶೀರ್ವದಿಸಪ್ಪ. ಮಗಳ ಸೇವೆಯನ್ನು ನೀನು ಹೆಚ್ಚೆಚ್ಚಾಗಿ ಬಲಪಡಿಸಿ ನಡೆಸಪ್ಪ ಸ್ವಾಮಿ. ಹಾಗೆಯೇ ಸಹೋದರ ಮಂಜುನಾಥ್ ಮತ್ತು ಚಂದ್ರ ಈ ಮಕ್ಕಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನಪ್ಪ. ನೀನು ಈ ಮಕ್ಕಳ ಕುಟುಂಬದಲ್ಲಿರುವಂತ ಎಲ್ಲಾ ಕುಂದು ಕೊರತೆಗಳನ್ನ ನಿವಾರಣೆ ಮಾಡಿ ಸ್ವಾಮಿ. ಅವ್ರಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸಪ್ಪ. ಹಾಗೆಯೇ ಸ್ವಾಮಿಯಲ್ ಕ್ರಿಸ್ಟೋಫರ್ ಈ ಮಗನನ್ನು ಕೂಡ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸುವಾಗ ಸ್ವಾಮಿ, ಆ ಮಗನ ಸೇವೆಯಲ್ಲಿ ನಿನ್ನ ಪವಿತ್ರ ಆತ್ಮನ ಬಲ ಇರ್ಲಿ ಸ್ವಾಮಿ. ಪವಿತ್ರ ಆತ್ಮನಿಂದ ಕೂಡಿದವನಾಗಿ ಸ್ವಾಮಿ ಅನೇಕರಿಗೆ ನಿನ್ನ ಪವಿತ್ರ ಆತ್ಮನ ಒಂದು ಶಕ್ತಿಯನ್ನ ತಿಳಿಸ್ತಿರುವಾಗ ಸ್ವಾಮಿ, ಆ ಮಗನಿಗೆ ಬೇಕಾದಂತಹ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ಆ ಮಗನನ್ನ ಆಶೀರ್ವದಿಸಿ ನಡೆಸಿ ಕಾಪಾಡಿಸು. ಹಾಗೆಯೇ ಸಹೋದರಿ ಶೋಭಾ ಆ ಮಗಳು ಈ ವಾರವೆಲ್ಲ ತನ್ನ ಒಂದು ಸೇವೆಯನ್ನ ಪೂರೈಸಿ ಸ್ವಾಮಿ ತಂದೆಯೇ ನಿನ್ನ ಸನ್ನಿಧಿಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಿರುವಾಗ ಆ ಮಗಳಿಗೆ ಇರುವಂತ ಎಲ್ಲ ಕುಂದು ಕೊರತೆಗಳನ್ನು ನಿವಾರಿಸಿ ಅವಳ ಮುದ್ದು ಮಕ್ಕಳನ್ನು ನೀನು ಆಶೀರ್ವದಿಸಿ ನಡೆಸಿ ಕಾಪಾಡು ಬಸ್. ಹಾಗೂ ತಂದೆಯೇ ಪಾಸ್ಟರ್ ಸಲಮನ್ ಸರ್ ಅವರಿಗೋಸ್ಕರ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಅವ್ರಿಗೆ ಬೇಕಾದ ಆರೋಗ್ಯ ಭಾಗ್ಯ ಕೊಡಪ್ಪ. ಈ ಒಂದು ಕುಟುಂಬದಲ್ಲಿ ಸ್ವಾಮಿ ಬರುವಂತ ಎಲ್ಲ ಕುಂದು ಕೊರತೆಗಳನ್ನು ವಾಕ್ಯದಲ್ಲಿ ಯಾವುದಾದರೂ ಲೋಪದೋಷಗಳು ಉಂಟಾದಾಗ ಅಥವಾ ಸಮಸ್ಯೆ ಉಂಟಾದಾಗ ಈ ಮಗನ ಮೂಲಕ ಅನೇಕ ರೀತಿಯ ಹಿತವಚನಗಳ ಮೂಲಕ
ಆ ಒಂದು ಸಮಸ್ಯೆಗಳನ್ನ ನೀನು ಬಗೆಹರಿಸ್ತಾ ಬಂದಿದ್ದೀಯಪ್ಪ. ನಿಮ್ಮ ಮಗನನ್ನ ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಪ್ಪ. ಕುಟುಂಬದ ಎಲ್ಲ ಸದಸ್ಯರನ್ನ, ಮಕ್ಕಳು ಮೊಮ್ಮಕ್ಕಳನ್ನ, ಪತ್ನಿಯನ್ನ ಆಶೀರ್ವದಿಸಿ ನಡೆಸಿ ಕಾಪಾಡು ಸ್ವಾಮಿ. ಅದೇ ರೀತಿಯಲ್ಲಿ ಸಹೋದರ ಸುಭಾಷ್ ಮಗನನ್ನ ಆಶೀರ್ವದಿಸು. ಅವ್ರು ನಡೆಸ್ತಿರುವಂತ ಕಾರ್ಯದಲ್ಲಿ ಜಯ ಕೊಡಪ್ಪ ಸ್ವಾಮಿ. ಅವ್ರಿಗೆ ಬೇಕಾದಂತ ನಿನ್ನ ಆತ್ಮನ ಬಲ ಕೊಟ್ಟು ಯಶಸ್ವಿಯಾಗಿ ತನ್ನ ಒಂದು ಈ ಕಾರ್ಯವನ್ನ ಅವರು ಪೂರೈಸ್ಲಿಕ್ಕಾಗುವಂತೆ ಸ್ವಾಮಿ ಮಾರ್ಗದರ್ಶನ ನೀಡಿ ಆ ಮಗನಿಗೆ ನೀನೇ ದಾರಿದೀಪವಾಗಿದ್ದು ನಡೆಸಬೇಕಾಗಿ ಬೇಡ್ಕೊಳ್ತೇನಪ್ಪ. ಹಾಗೆಯೇ ಅಪ್ಪ ಸ್ವಾಮಿ ಸಹೋದರ ಪಾಸ್ಟರ್ ಯಶವಂತ್ ಅಂಗೋಳ್ ಇವರಿಗೋಸ್ಕರ ಬೇಡ್ಕೊಳ್ತೇನೆ ಸ್ವಾಮಿ. ಇವ್ರಿಗೆ ಬೇಕಾದಂತ ನಿನ್ನ ಕೃಪಾ ಕಟಾಕ್ಷ ನೀಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ನಿರತರಾಗಿರುವಾಗ ಆ ಮಗನಿಗೆ ಬೇಕಾದಂತ ಎಲ್ಲ ರೀತಿಯ ಸ್ವರಗಳನ್ನ ಗ್ರಹಿಸಪ್ಪ ಸ್ವಾಮಿ. ಹಾಗೂ ಪ್ರೀತಿಯ ಪತ್ನಿ ಪದ್ಮಿನಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಅವಳಿಗೆ ಸ್ವಾಮಿ ಇರುವಂತ ಅನಾರೋಗ್ಯವನ್ನ ನೀನು ತೆಗೆದು ಹಾಕಿ ಸ್ವಾಮಿ ಆರೋಗ್ಯವಂತ ಮಗಳಾಗಿ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡು. ಅವರ ಮಕ್ಕಳು ಮೊಮ್ಮಕ್ಕಳನ್ನ ನೀನು ಆಶೀರ್ವದಿಸಿ ನಡೆಸಪ್ಪ ಸ್ವಾಮಿ. ಮತ್ತೊಮ್ಮೆ ತಂದೆಯೇ ಈಗ ಒಂದು ಕೂಟದಲ್ಲಿ ಕೂಡಿ ಬರುವಂತ ಪ್ರತಿಯೊಬ್ಬೊಬ್ಬ ನಿನ್ನ ಸದಸ್ಯರನ್ನ ನೀನು ಆಶೀರ್ವದಿಸಪ್ಪ ಅಪ್ಪ ಸ್ವಾಮಿ. ಸಹೋದರ ಜಾನ್ಸನ್ ಶರಣಪ್ಪ ಅವರು, ಜಾನ್ಸನ್ ಯೇಸುದಾಸ್ರವರು, ಇವರನ್ನು ಕೂಡ ನಿನ್ನ ಕೃಪಾ ಸನ್ನಿಧಿಗೆ ಒಪ್ಪಿಸ್ತೇನೆ. ಅವರ ಸೇವೆಗಳನ್ನ ನೀನು ಆಶೀರ್ವದಿಸಿ ಅವರ ಮೂಲಕ ಅನೇಕ ಮಕ್ಕಳು ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವಂತಹ ಕೃಪೆ ಮಾಡಿ ನಡೆಸಪ್ಪ. ಮತ್ತು ಸಹೋದರಿ ರಾಜೇಶ್ವರಿ ಮಗಳಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಇವರ ಬೇಡಿಕೆಯನ್ನ ನೀನು ಈಡೇರಿಸಿದ್ದೀಯಾ. ಆದರೆ ಒಂದು ಕಷ್ಟ ಸಂಕಟದಲ್ಲಿ ಆ ಮಗಳು ಈಗ ಬಳಲ್ತಿರುವಾಗ ಅದರಲ್ಲಿಯೂ ಕೂಡ ನಿನ್ನ ಸಹಾಯ ಹಸ್ತ ಇದೆ ಎಂಬುದಾಗಿ ನಂಬಿ ಆ ಮುದ್ದು ಮಗಳು ಸ್ವಾಮಿ ಮುದ್ದಾದ ಮಗು ಅದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದಿ ಅಪ್ಪ ಆ ಕುಟುಂಬವು ನಿನ್ನನ್ನ ಸ್ತುತಿಸಿ ಕೊಂಡಾಡ್ಲಿಕ್ಕಾಗುವಂತೆ ಆ ಕುಟುಂಬದಲ್ಲಿ ನಿನ್ನ ಒಂದು ರಕ್ಷಣೆ ನೀಡಬೇಕಾಗಿ, ಸಂತೋಷ ಸಮಾಧಾನದ ವಾತಾವರಣವನ್ನ ದಯಪಾಲಿಸಿಕೊಡ್ಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಹಾಗೂ ನನ್ನ ಕುಟುಂಬವನ್ನ ನೀನು ಕನಿಕರಿಸಿ ಆಶೀರ್ವದಿಸಪ್ಪ ಸ್ವಾಮಿ. ನಮಗಿರುವಂತ ಎಲ್ಲ ಕಷ್ಟ ತೊಂದರೆಗಳಿಂದ ಬಿಡುಗಡೆ ಕೊಟ್ಟು ಆರೋಗ್ಯದಿಂದ ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ನಡೆಸಪ್ಪ ಸ್ವಾಮಿ. ತಂದೆಯಾದ ದೇವರೇ, ಇನ್ನು ಯಾರನ್ನ ಈ ಕುಟುಂಬದಲ್ಲಿ ನಾವು ಬಿಟ್ಟಿದ್ದೇವೆ, ಅನೇಕ ಪಾಸ್ಟರ್ಗಳು ಸ್ವಾಮಿ ಈ ಕುಟುಂಬದಲ್ಲಿ ಹಾಜರಾಗ್ತಾರೆ ಸ್ವಾಮಿ. ಅವರ ಒಂದು ಸೇವೆಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಪಾಸ್ಟರ್ ಅಮಿತ್ ಅವರು, ಪಾಸ್ಟರ್ ಅಮ್ಮತ್ತಿ ಅವರು, ಮತ್ತು ಪಾಸ್ಟರ್ ಪ್ರಸನ್ನ ಕುಮಾರ್, ರಾಜದಾಸ್ ಪಾಸ್ಟರ್, ಹೀಗೆ ಅನೇಕ ಪಾಸ್ಟರ್ಗಳು, ರವಿಚಂದ್ರ, ಎಲ್ಲರನ್ನ ನಿನ್ನ ಕೃಪಾಕರಗಳಲ್ಲಿ ಒಪ್ಪಿಸ್ತೇನೆ. ಅವರು ಸಾರುವಂತ ಸ್ವಾರ್ಥೆಯ ಮೂಲಕ ಮತ್ತು ನೀಡುವಂತ ವಾಕ್ಯಗಳ ಮೂಲಕ ನವ ಚೈತನ್ಯ ಹೊಂದಿ ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವಂತೆ ನೀನು ನಡೆಸಿ ಕಾಪಾಡಪ್ಪ ಅಪ್ಪ ತಂದೆಯೇ. ಮತ್ತೆ ನಾಳೆ ಬೆಳಗ್ಗೆ ನಿನ್ನ ಸನ್ನಿಧಿಯಲ್ಲಿ ನಾವು ಕೂಡಿ ನಿನ್ನನ್ನ ಆರಾಧಿಸುವ ಒಂದು ಅವಕಾಶವನ್ನ ದಯಪಾಲಿಸಿಕೊಟ್ಟು ಈ ಕಾರ್ಯವನ್ನ ಪಾಸ್ಟರ್ ರಾಜುರವರು ಯಶಸ್ವಿಯಾಗಿ ನಿರ್ವಹಿಸುವಂತ ಕೃಪೆ ಮಾಡಬೇಕಾಗಿ, ನಿನ್ನ ಎಲ್ಲರ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತ್ಯಂತ ನಂಬಿಕೆಯಿಂದ ಬೇಡ್ತೇನಪ್ಪ ಸ್ವಾಮಿ ಯೇಸುವೆ. ಆಮೆನ್. ಪರಲೋಕದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಅಂತ್ಯಾಸ್ತ್ರವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂಬ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು, ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದಲ್ಲಿ ಇಂದು ಸಂಜೆ ಹೊತ್ತಿನಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಂದು ವ್ಯಕ್ತಿಗಳ ಮೇಲೆಯೂ ಕುಟುಂಬಗಳ ಮೇಲೆಯೂ
ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ಮಗಳಾದಂಥ ಶೋಭಾ ಮೇಲೆಯೂ ಹಾಗೂ ಕರ್ತನೆ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದವು ಮುಂಜಾನೆ ಹಾಗೂ ಸಂಜೆಯ ಕೂಟಗಳನ್ನು ಆಯೋಜಿಸತಕ್ಕಂಥ ಬೋಧಕರಂತ ಎಂ ರಾಜುರವರ ಮೇಲೆಯೂ ಹಾಗೂ ಅವರ ಕುಟುಂಬದ ಮೇಲೆಯೂ ಹಾಗೂ ಸ್ವಾಮಿ ಪ್ರತಿಯೊಂದು ವ್ಯಕ್ತಿಗಳನ್ನ ಹಾಗೂ ಅವರು ಕೇಳಿಕೊಂಡಿರ್ತಕ್ಕಂಥ ಕೋರಿಕೆಗಳ ಮೇಲೆಯೂ ಸ್ವಾಮಿ ನಿನ್ನ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. 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 ಧನ್ಯವಾದಗಳು. ಉತ್ತಮವಾದಂತ ರೀತಿಯಲ್ಲಿ ಈ ವಾರದ ಪಾಠಗಳನ್ನ ನಡೆಸಿಕೊಟ್ಟಂತ ಸಹೋದರಿ ಶೋಭಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಪಾಠದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ ಮತ್ತು ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಹೇಮಲತಮ್ಮ ಅವ್ರಿಗೂ, ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಗ್ರೇಸಿ ಅವ್ರಿಗೂ, ಸವಿತಾ ಅವ್ರಿಗೂ ವಂದನೆಗಳನ್ನ ಸಲ್ಲುತ್ತೇನೆ. ಓಕೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ವಾರದ ಪಾಠಗಳು ಆಶ್ಚರ್ಯಕರವಾಗಿ ಆಶೀರ್ವಾದದಾಯಕವಾಗಿ ನಡೆಸಲ್ಪಟ್ಟಾಗಿ ಮುಂದಿನ ಎಲ್ಲಾ ಪಾಠಗಳನ್ನು ನಡೆಸುವಾಗೆ ಕರ್ತನು ಉತ್ತಮವಾದಂತ ಸಂದೇಶಕರನ್ನ ಒದಗಿಸಿಕೊಡಲಿ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈ ರಾತ್ರಿ ದೇವರು ನಮ್ಮೊಂದಿಗಿದ್ದು ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬರುವಾಗೆ ಕರ್ತನು ನಮ್ಮೆಲ್ಲರನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದಗಳೊಂದಿಗೆ ಎಲ್ಲರಿಗೂ ರಾತ್ರಿಯ ಶುಭಾಶಯ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಓಕೆ, ಖಂಡಿತವಾಗಿ. ಥ್ಯಾಂಕ್ ಯು ಪಾಸ್ಟರ್. Shobha madam, thank you very much for your kind lesson study. It was excellent. Thank you, sir. Ella Throughout the week, we really enjoyed your lesson study. Thank you, sir. It was wonderful. Marvelous. Yeah, madam. Thank you. Okay. ನೀವು ನಿಮಗೆ ತಾಳ್ಮೆಯಿಂದ ತಿಳಿಸ್ಕೊಟ್ಟಿದ್ದಾರೆ. ನಾನು ತಾಳ್ಮೆಯಿಂದ ನಾವು ಕೇಳೋದಲ್ಲ, ನೀವು ತಾಳ್ಮೆ ತಿಳಿಸ್ಕೊಟ್ಟು ಧನ್ಯವಾದ. Thank you, sir. ಹಾಗೆ ಪ್ರತಿದಿನ ನೀವು ಸಹ ನಮ್ಮ ಕುಟುಂಬಕ್ಕೆ ಬಂದು ಸೇರ್ಕೊಳ್ಳಿ. ಅದು ಬೆಳಿಗ್ಗೆ ಆ ಟೈಮಲ್ಲಿ ನಮ್ದು ಕುಟುಂಬ ಪ್ರಾರ್ಥನೆ ನಡೀತಾ ಇರ್ತದೆ. ಇದ್ರೆ ಒಳ್ಳೆದಿತ್ತು. ಬರೋಣ. ಇದು ಇಷ್ಟ ಆಗೋದ್ ಬೇಡ ಅಂತ. ಅಣ್ಣ ರಾಜು ಅಣ್ಣ, ಹೇಳಿಮ್ಮ. ಅಣ್ಣ ತುಂಬಾ ಧನ್ಯವಾದಗಳು ಅಣ್ಣ. ಈ ವಾರವೆಲ್ಲ ಕೊಟ್ಟು ನಮ್ಮ ಆತನ ಸನ್ನಿಧಾನದಲ್ಲಿ ಅವಕಾಶ ಕೊಟ್ಟಂತ ನಿಮ್ಮ ಒಂದು ಕೊಡುಗೆಗೆ ವಂದನೆಯನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು. God bless you. Okay. Thank you, pastor. Thank you. Good night. Thank you, ma. Hemlata madam, thank you for your prayer.